ಎಲ್ಲ ಆನಂದಕ್ಕೂ ಆಧಾರಭೂತ ತಾನಾದ ಅಂದಿಂದ ತೋರ್ಕಿ ವಸ್ತುವಿನ ಬಗ್ಗೆ ಅವನು ಕಣ್ಣು ತೆಗೆದನಿಲ್ಲ. ಆಧಾರನ ಎಲ್ಲದಕ್ಕೂ ತೋರ್ಕಿಗೂ ಆಧಾರ ಅದ ಐತಿ. ಇರುವಿಕೆ ಆಧಾರದ ಮೇಲೆ ತೋರಿಕಿಲ್ಲೇ ಇರುವಿಕೆಗೆ ಅಸ್ತಿತ್ವ. ತೋರಿಕೆ ಒಮ್ಮೆ ತೋರ್ತೈತಿ, ಒಮ್ಮೆ ಅಡಗ್ತೈತಿ. ಆದ್ರೆ ಇರುವಿಕೆ ಯಾವಾಗಲೂ ಐತೆ. ಅದು ಎಚ್ಚರಿಕೆ ಒಳಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಾಗಿದ್ದದ್ದು ಎಚ್ಚರಿಕೆ ಒಳಗಿಲ್ಲ. ಎರಡೂ ನಿದ್ರೆ ಒಳಗಾವಿಲ್ಲ. ಆದರೆ ನಿನ್ನ ಇರುವಿಕೆ ಎಲ್ಲವನ್ನು ಅರಿತೀನಿ. ಅದು ನಿದ್ರೆನೂ ತಿಳಿತಿ, ಎಚ್ಚರಿಕೆನೂ ತಿಳಿತಿ, ಕನಸನ್ನು ತಿಳಿತಿ. ಅಲ್ಲ ತೋರುವಿಕೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು ನಿನ್ನ ಇರುವಿಕೆ. ಅದಕ್ಕೆ ಯಾವ ಬಾಧೆನೂ ಆಗಿಲ್ಲ. ಅದು ಇದ್ದಕ್ಕಿದ್ದಂಗೆ ಐತಿ. ಎಂದೂ ಬದಲಾವಣೆ ಆಗಿಲ್ಲ. ಉಪಾಧಿಗಳು ಭಿನ್ನ ಭಿನ್ನ ಆಗ್ತಾವೆ. ಶಾಣೆ ಅದಾವ ತನ್ನ ಇರುವಿಕೆ ಕಡೆ, ಸ್ವರೂಪದ ಕಡೆ ಲಕ್ಕ ಕೊಟ್ಟು ಅದರ ಅನುಸಂಧಾನ ಮಾಡಕ್ಕೆ ಕಲಿಬೇಕು ನೋಡಿ. ಯಾವಾಗಲೂ ಇದ್ದದ್ದ ತಾನು. ಅದಕ್ಕೆ ಆತ್ಮವಿದ್ಯೆ ಅಂತಾರ. ತನ್ನನ್ನು ತಾನು ತಿಳಿಬೇಕಾಗೈತಿ. ಆತ್ಮವಿದ್ಯೆಯನ್ನು ಬಿಟ್ಟು ಉಳಿಕಿದ ಯಾವ ವಿದ್ಯೆಗಳನ್ನು ಕಲಿತರೂ ನಿನಗೆ ನೆಮ್ಮದಿ ಇಲ್ಲ. ಅನಾತ್ಮ ವಿದ್ಯೆಯನ್ನು ಸಾಕಷ್ಟು ಕಲಿಬಹುದು, ಆದರೆ ಅದರಿಂದ ತೃಪ್ತಿ ಅನ್ನೋದಿಲ್ಲ. ಮತ್ತು ಸಮಾಧಾನ ಶಾಂತಿ ಇಲ್ಲದಂಗೆ ಹುಚ್ಚರಾಗತ್ತೆ, ತಿರುಗುವುದಾಗೈತೆ. ನೆಮ್ಮದಿ ಕಳ್ಕೊಂಡು ನಿನ್ನನ್ನು ನೀ ತಿಳ್ಕೊಂಡಾಗ ನಿನಗೆ ನೆಮ್ಮದಿ ನೋಡು. ಅದಕ್ಕೆ ತಮ್ಮನ್ನು ಅರಿಬೇಕಾಗೈತಿ. ತನ್ನ ಮೊದಲು ಅರಿವುದು. ತನ್ನ ನಿಜಾನುಸರಣದಿ ಮುನ್ನಿಪ್ಪುದು ವೇದ, ದೈವ, ಗುರು, ಎಲ್ಲ ವೇದಗಳು, ಗುರುಗಳು ಎಲ್ಲ ಅದನ್ನು ನೆನಪಿಗೆ ತಂದುಬಿಡ್ತು. ಮೊದಲು ಅದನ್ನು ತಿಳ್ಕೋರಪ್ಪ ನೀನು ಅಂತ. ನಿನ್ನ ನಿಜವನ್ನು ನೀ ತಿಳ್ಕೊ. ದುಃಖರಹಿತ ಆಗಬೇಕನ್ನೋ ಪ್ರತಿಯೊಬ್ಬರು ತನ್ನನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಾಗೈತಿ. ಅದು ಹೊಡಿತೆ ಅಂದರೆ ನಾ ಯಾರಿದ್ದೇನೋ ನಾನು ಹೊಡಿತೆ ಅಂದರೆ ದುಃಖ ಅನ್ನೋದು ಇಲ್ಲದಂಗೆ ಆಗ್ತದೆ. ನಮ್ಮ ಬಗ್ಗೆ ನಮಗೆ ಅಜ್ಞಾನದ ಮೂಲಕ ನಾವು ದುಃಖ ಪಡ್ಲಿಕ್ಕತ್ತೇವೆ. ಅದಕ್ಕೆ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ನಾವು ಯಾರಿದ್ದೀವನೋ ಅಂತ ಜ್ಞಾನವನ್ನು ಮಾಡ್ಕೊಂಡು ನಿಜವಾದ ನಾನು ಯಾರು, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ಮಾಡ್ಕೊಳ್ಳಿ ಕೆಲಸ. ಎಲ್ಲ ಕೆಲಸ ಬಿಟ್ಟಾರ. ಅನುಕೂಲ ಐತಿ. ಮನುಷ್ಯನ ಜನ್ಮದಾಗ ಮಾತ್ರ ಅದನ್ನು ತಿಳ್ಕೊಳಿಕ್ಕೆ ಬರ್ತೈತಿ. ನಾನು ಆನಂದ ಸ್ವರೂಪ ಇದ್ದೇನೆ, ಕೆಡಲಾರ್ದಂಥ ವಸ್ತು ನಾನು, ದೇವರೇ ನಾನಿದ್ದೇನೆ ನಾನು ತಿಳ್ಕೊಂಡು ಉಳ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ಮೊದಲು ಇದನ್ನು ಮಾಡ್ಕೊ. ಬಾಕಿ ಜನ್ಮದಾಗ ಇದು ಅವಕಾಶ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಪ್ರತಿಯೊಬ್ಬರು ಮೊದಲು ಇದಕ್ಕೆ ನಮ್ಮ ಕೆಲಸ, ಕಾಯಕ ಬಿಟ್ಟು ಬಿಡದ ನಾವು ಇದರ ಅಭ್ಯಾಸ ನಿತ್ಯ ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಇದಕ್ಕಾಗಿ ಐತಿ ಮನುಷ್ಯನ ಜನ್ಮ ಮೀಸಲಿದೆ. ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ಬಿಟ್ಟು ಬರೀ ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಬಾಕಿ ಉಳಿತೈತಿ. ಎದಕ್ಕೆ ಬಂದೀವಿ ನಾವು? ಹಂಗೆ ಉಪಯೋಗ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸದಾಗ ಎಷ್ಟು ಮಂದಿ ತೊಡಗಿರಿ ನೋಡ್ಕೊಡ್ರಿ. ಎಷ್ಟು ಮಂದಿ ಉಳ್ದೈತಿ ನಾವು ಮನುಷ್ಯನ ಜನ್ಮದ ಕೆಲಸ ಅನ್ನೋದು ಏನು ಅನ್ನೋದು. ನಮ್ಮನ್ನು ನಾವು ತಿಳ್ಕೋದು, ನಾನಾ ದೇವರಿದ್ದೇನೆ ಅನ್ನೋದನ್ನು ಖಾತ್ರಿ ಮಾಡ್ಕೊಳಕೈತಿದ್ದು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಕಲು ಧರ್ಮ ಅಂದರೆ ಸಚ್ಚಿದಾನಂದ ಸ್ವರೂಪನ ನಾನಿದ್ದೇನೆ, ದೇವರೇ ನಾನಿದ್ದೇನೆ ಅನ್ನೋದನ್ನು ಖಾತ್ರಿ ಮಾಡ್ಕೊಳಕ್ಕೆ ಇದು ಸಾಧನ. ಪ್ರತಿಯೊಬ್ಬರಿಗೆ ಇದು ಬರ್ತೈತಿ. ನಾನೇ ಸುಖ ಸ್ವರೂಪ ಇದ್ದೇನೆ, ಆನಂದ ಸ್ವರೂಪ ಇದ್ದೇನೆ ಅನ್ನೋ ತಿಳ್ಕೊಳಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಅದಕ್ಕೆ ಇದನ್ನು ಬರೀ ವಿಷಯ ಸಂಪರ್ಕ ಹೋಗಕ್ಕೆ ಹಾಳು ಮಾಡ್ಕೋಬೇಡ. ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು. ಅದಕ್ಕೆ ಬಂದಾಗ ಅಂಥವ್ರು ಮಾರ್ಗದರ್ಶನ ತಗೋರಿ ಅಂಥವ್ರ ಸಂಘ ಮಾಡೋದ್ರಿಂದ ನಮಗೆ ಅದು ಪರಿವರ್ತನೆ ಆಗ್ತೈತಿ, ಹೊಳಿತೈತಿ. ನಮ್ಗೆ ಎದಕ್ಕೆ ಬಂದೇವು ಅನ್ನೋದು. ಬರೀ ಜಡಬುದ್ಧಿ ಜಡಸಂಘದಾಗ ಬಿದ್ದೇವೆ ಅಂದರೆ ಎದಕ್ಕೆ ಬಂದೇವು ಅನ್ನಿಸೋದ ಕಬರಿಲ್ಲೇ ಹಂಗೆ ತಿರುಗ್ತಿ ಹುಚ್ಚರ್ಗತಿ. ಅದ ವಾಸನ ಕಟ್ಕೊಂಡು ನೀನು ಅವಾಗ ಕರೆ
ವಿಚಾರವಂತರ ಸಂಘ ತೊಡಗಿ ನಿನ್ನಲ್ಲಿ ವಿವೇಕ ಉದಯ ಆಕೈತಿ, ವಿವೇಕ ವಿಚಾರ ನಿನ್ನಲ್ಲಿ ಜಾಗೃತ ಆಕೈತಿ. ಅವಾಗ ನೀ ಸರಿಯಾದ ದಾರಿ ಹಿಡಿದಿ. ವಿವೇಕ ಜಾಗೃತ ಆಗದ ಹೊರತು ಸರಿಯಾದ ಮಾರ್ಗ ಹಿಡಿದಿಲ್ಲ ನಾವು. ಎಲ್ಲ ಜಡಬುದ್ಧಿ ಜಡಸಂಘದ ಕೂಡ ಅವ್ರು ಹೆಂಗೆ ಅವಿವೇಕಿಗಳ ಸಂಘ ಮಾಡಿ ನೀನು ಅವಿವೇಕವಂತನ ಅವ್ರು ಬೆನ್ನ ಹತ್ತಿ, ವಿಚಾರವಂತರ ಬೆನ್ನ ಹತ್ತಿರ ನಿನಗೂ ವಿವೇಕ ನಿನ್ನಲ್ಲಿ ಜಾಗೃತ ಆಕೈತಿ. ಅದಕ್ಕೆ ಅವ್ರ ಸಂಘ ಮಾಡು. ಎದಕ್ಕೆ ಬಂದೇವೋ ಅನ್ನೋದು ನಿನಗೂ ಹೊಳಿತೈತಿ. ಸುಳ್ಳ ಅಜ್ಞಾನದೊಳಗೆ ಬಿದ್ದು ಹೊಳ್ಯಾಡ್ತಿದ್ದೀವಲ್ಲ ಅಂತ ಹಿಂದಗಡೆ ಹೊಳಿತೈತಿ ನಿಮಗೆ. ಏನು ಇದ್ರ ಬೆನ್ನ ಹತ್ತಿ ಯಾರು ಉದ್ಧಾರ ಆಗ್ಯಾರ ಹೇಳ್ರಿ? ವಿಷಯಾದಿಗಳು ಬೆನ್ನ ಹತ್ತಿ ಅದರಿಂದ ಹಿಂದಕ್ಕೆ ಸರ್ಕೊಂಡವರು ಒಬ್ಬರ ಹಾಳಾದ ಉದಾಹರಣೆ. ವಿಷಯಗಳಿಂದ ವಿಮುಖ ಆದವರು, ದುಃಖಿ ಆದವ್ರು ಯಾರ್ದಾರ ಹೇಳ್ರಿ? ಬಾಳೆದಿಂದ ಹಿಂದಕ್ಕೆ ಸರ್ಕೊಂಡು ದುಃಖ ಹೊಂದಿದವ್ರು ಯಾರ್ದಾರು? ಬಾಳೆದಾಗ ಸಿಕ್ಕೊಂಡು ಒದ್ದಾಡವ್ರು ಯಾರು ಸುಖ ಹೊಂದ್ಯಾರ ಹೇಳ್ರಿ? ತನ್ನ ಹಂತೇಲಿ ಏನೈತಿ ಅದನ್ನು ಕೊಡ್ತೈತಿ ಅದು ಬಾಳೆ. ನಾವು ತಿಳ್ಕೊಂಡದ್ದು ಅದು ಕೊಡೋದಿಲ್ಲ. ನಾವು ತಿಳ್ಕೊಂಡೇವಿ ಅದು ಸುಖ ಕೊಡ್ತಾವು ಅಂತ. ಬಾಳೆ ಅಂದ್ರೆ ಏನು? ವಿಷಯ ಸಂಗ್ರಹ, ವಿಷಯ ಭೋಗ. ಇದರ ಸಂಬಂಧನ ವ್ಯವಸ್ಥೆ ಹೌದಿಲ್ಲ. ನಾವು ವಿಷಯಾದಿಗಳನ್ನು ಕಳಿಸೋದು, ವಿಷಯ ಭೋಗ ಮಾಡೋದು. ಇಷ್ಟ ಐತೇನೋ ಮತ್ತೇನಾರು ಐತೆ ಅದ್ರಾಗ. ಇದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಗಳಾಗಿ ನೋಡ್ಕೋರಿ. ನೋಡ್ರಿ ಅವ್ರನ್ನ ಆದವ್ರು ಏನು ಮಾಡ್ಯಾರ, ಅವನ್ನ ಗಳಿಸಿದವ್ರು ಏನಾಗ್ಯಾರ, ಅದನ್ನು ಭೋಗಿಸಿದವ್ರು ಏನಾಗ್ಯಾರ ಕೇಳ್ರಿ. ಅವ್ರನ್ನ ಆರಾಮದಿರಣ ಅಂತೇಳಿ. ವಯಸ್ಸಾಗಿ ಸರ್ವೀಸ್ ಆಗಿ ಭಾಳ ಆಗಿರ್ತೈತಲ್ಲ, ಅದನ್ನು ಭಾಳಷ್ಟು ಗಳಿಸಿದವರು, ಭಾಳಷ್ಟು ಮಕ್ಕಳು ಮರಿ ಹಿಡಿದವರು, ಅದನ್ನು ಹೊಲ ಮನೆ ಗಳಿಸಿದವರು ಆರಾಮ ಅದನ್ನು ಕೇಳೋರು. ಅದರಿಂದ ಸುಖ ಸಿಗ್ತೈತೋ ಹೆಂಗೆ ಅಂತ. ಅದನ್ನು ಮಾಡೋದ್ರೆ, ಅದನ್ನು ಮಾಡಿದ್ರೆ ಸುಖ ಸಿಗ್ತೈತೋ, ಅದು ಮಾಡಲಿಲ್ಲ ಅಂದ್ರೆ ಇಲ್ಲ ಇಲ್ಲ. ಮತ್ತೆ ವಿಷಯ ಗಳಿಸಿ ವಿಷಯ ಭೋಗ ಮಾಡಿದರೆ ಸುಖ. ನಮ್ಮ ಕಲ್ಪನಾ ಅದು, ವಿವೇಕ ಇಲ್ಲದವ್ರ ಕಲ್ಪನಾ ಅದು. ಆ ವಿವೇಕವಂತ ಅದರ ಬೇಡ ಬೇಕಾಗಿಲ್ಲ. ಯಾವ ವಿಷಯಗಳ ಸಂಪರ್ಕ ಇಲ್ಲವಲ್ಲಿ ಆರಾಮಿರಕ್ಕೆ ಬರ್ತೈತೆ ಅನ್ನೋದು ನಾವು ಕಂಡು ಹಿಡಬೇಕು. ಬಾಹ್ಯ ವಸ್ತುಗಳ ಅವಶ್ಯಕತೆ ಇಲ್ಲ ನಮ್ಗೆ ಆರಾಮಿರಕ್ಕೆ. ಸ್ವತಂತ್ರವಾದದ್ದೈತಿ. ಅದನ್ನು ಅವಲಂಬಿಸಿಕೊಂಡ ಸುಖ ಶಾಂತಿ ಇಲ್ಲ. ಅದು ಸ್ವತಂತ್ರವಾದದ್ದು. ನಾವು ಅದನ್ನು ಅವಲಂಬನ ಮಾಡಿಕೊಂಡು ಸುಖ ಹೊಂದಬೇಕಂತ ಹೊಂಟೇವೆ. ಈ ಶರೀರ ಹಿಡ್ಕೊಂಡು, ಶರೀರ ಅವಲಂಬಿಸ್ಕೊಂಡು, ಶರೀರ ಅವಲಂಬನ ಇಲ್ಲವಲ್ಲೇ ನಮ್ಗೆ ಆರಾಮಿರಕ್ಕೆ ಬರ್ತೈತೆ. ನಮ್ಗೆ ಈ ದೈತ್ಯಾಗಿಲ್ಲೈತ್ರಿ ಶರೀರ. ಎಲ್ಲಿದಾವ ವಿಷಯ ನೋಡೋದಿಲ್ಲ, ಕೇಳೋದಿಲ್ಲ, ಮೋಶ ನೋಡೋದಿಲ್ಲ, ಮುಟ್ಟೋದಿಲ್ಲ. ಹೆಂಗಿದ್ದಿ ನಿದ್ಯಾಗ? ಯಾವುದೋ ವಿಷಯಗಳ ಸಂಪರ್ಕ ಇಲ್ಲವಲ್ಲೇ ಹೆಂಗಿದ್ದಿ? ಹಂಗೆ ಎಚ್ಚರಿಕೆ ಒಳಗೆ ಇರಕ್ಕೆ ಬರ್ತೈತಿ. ನಿದ್ದೆಯೊಳಗಿನ ಸ್ಥಿತಿ ಎಚ್ಚರಿಕೆ ಒಳಗೆ ನೆನಪಿಗೆ ತಗೊಳ್ಳೋ ಪ್ರಯತ್ನ ಮಾಡಿ ನೋಡ್ರಿ. ಆರಾಮಿರಕ್ಕೆ ಬರ್ತೈತಿ ಎಚ್ಚರಿಕೆ ಒಳಗು. ಇದೇ ಅಭ್ಯಾಸ ಮಾಡಬೇಕಾಗಿತ್ತು. ಜ್ಞಾನದಿಂದ ಎದುರಿಗೆ ಕಾಣುವಂಥ ಈ ದೃಶ್ಯ ಪದಾರ್ಥಗಳ ಸಂಬಂಧ ತಪ್ಪಿಸ್ಬೋದು. ಆ ಪ್ರಯತ್ನ ನಾವು ಮಾಡಬೇಕಾಗೈತಿ. ಸುಖಿಗಳಾದವರೆಲ್ಲ ಅದನ್ನು ಮಾಡಿದ್ರಿಲ್ಲ. ವಿಚಾರದಿಂದ ಇದರ ಸಂಬಂಧ ತಪ್ಪಿಸ್ಕೊಂಡವ್ರು ಇಲ್ಲಲ್ಲಿ ಅದು ಇಲ್ಲಲ್ಲಿ ಇರಕ್ಕೆ ಬರ್ತೈತಿ. ಇಲ್ಲ ಆರಾಮಿರಕ್ಕೆ ಇರಬೇಕಾಗ್ಯವ. ನೀನು ಹೊಲ ಮನೆ, ಮಕ್ಕಳು, ಹೆಂಡ್ರು ಗಂಡ್ರು, ಈ ಶರೀರ ಅವಶ್ಯಕತೆ ಇಲ್ಲ. ಅದನ್ನು ತಿಳಿದವರು ಬಲ್ಲವರು ಅದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು. ಯಾವ್ದಾರ ಇಚ್ಛಾನು ಮಾಡೋದು ಬೇಡ ಇಲ್ಲ. ನಮಗೆ ಬೇಕಾದ ಸಿಕ್ಕ ಮ್ಯಾಗ ಇನ್ನೊಂದ್ರ ಬೈಕ್ ಯಾಕೆ ಉಂಟಾಕೈತಿ? ನಮಗೆ ಬೇಕಾದದ್ದು ನನ್ನಲ್ಲಿ ಐತಿ, ನಾನಾ ಅದೇ ನನ್ನ ಮ್ಯಾಗ ಇನ್ನೊಂದನ್ನು ಬಯಸೋ ಕೆಲಸ ಏನೈತಿ? ಬೇಡಿಕೆಯಲ್ಲಿ ಉಳಿತಾವ ನಿನಗೆ. ಬೈಕೆಗಳೇ ನಮ್ಮನ್ನೆಲ್ಲ ಹತ್ತಿಕಾಕತ್ತೈತಿ. ಇಚ್ಛಾ ರಹಿತ ಆದ್ರೆ ಹೆಂಗೈತಿ ನೋಡಿ. ಯಾವುದೂ ಇಚ್ಛೆ ಇರಲಿಲ್ಲ ಅಂತ. ಯಾಕೆ ಇಚ್ಛಾಗತೈತಿ ಅಂದ್ರೆ ಮರ್ತಿ ಅದನ್ನು. ಸುಖ ಮರ್ತು ಸುಖ ಹೊಂದಬೇಕಂತ ನಿನಗೆ ಇಚ್ಛಾ ಆಗೈತಿ. ಮರವಿ ಒಳಗಾಗೈತಿ ನಿನಗೆ ಇಚ್ಛಾ. ನಿನ್ನನ್ನು ಅರ್ಥಾಗ ಇಚ್ಛಾ ಎಲ್ಲ ಹೋಗಿಬಿಡ್ತೈತಿ. ಎದ್ರ ಇಚ್ಛಾ ಐತಿ ನೋಡ್ಕೋ. ಸುಖದ ಇಚ್ಛಾ ಐತಿ ಅನ್ನೋ ವಿಷಯದ ಇಚ್ಛಾ ಆಯ್ತು. ವಿಷಯದಿಂದ ಸುಖ ಸಿಗ್ತೈತೆ ಅಂತ ವಿಷಯಗಳನ್ನ ಇಚ್ಛಾ ಮಾಡ್ತೀವಿ. ನೀನು ಅವುಗಳಲ್ಲಿ ಐತೆ ಅಂತ ಕಲ್ಪನೆ ಮಾಡ್ತೀವಿ. ನೀನಾದ್ರೆ ಸರಿಯಾಗಿ ವಿಚಾರ ಮಾಡಿ ನೋಡ್ಬೇಡ, ಐತೋ ಇಲ್ಲೋ. ನೀನು ಸ್ವತಃ ವಿಚಾರ ಮಾಡಿದ್ರೆ ನಿನಗೆ ಹೊಳಿತೈತೆ. ಅದು ನೀನ ಖಾತ್ರಿ ಮಾಡಿ ನೋಡ್ಕೋ. ಇದ್ರೆ ಹೊಂದಂಗಾರ ಸುಖ ನೋಡೋದಂಗಾರ. ಯಾರು ಹೊಂದ್ಯಾರು? ಒಬ್ಬರ ವಿಷಯದಿಂದ ಸುಖ ಹೊಂದಿದವರು. ಇರಲಿಲ್ಲ ಅಂದ್ರೆ ಹಿಂದಕ್ಕೆ ಸರ್ಕೋ. ಸುಖಿಗಳಾದವರೆಲ್ಲ ತಮ್ಮೊಳಗೆ ತಾವು ಸುಖ ಹೊಂದಿದ್ರು.
ವಿಷಯಗಳ ಗೊಡವೆಯನ್ನು ಕೈ ಬಿಟ್ಟು ತಮ್ಮೊಳಗೆ ತಮ್ಮ ಸುಖವನ್ನು ಹೊಂದಿದವರು. ಈಗ ನಾವು ಎಲ್ಲಾದರೂ ವಿಷಯಗಳು ಯಾವ ತೊರೆ ಅಂತ ಹೇಳ್ಯಾರಿಲ್ಲ, ಬಿಡ ಅದನ್ನು ಆರಾಮಿರ್ಬೇಕು ಅನ್ನೋಂಗಿದ್ದು. ವಿಷಯದ ಅವಲಂಬಿಸಿಕೊಂಡು ಆರಾಮ ಎಂದೂ ಸಾಧ್ಯ ಇಲ್ಲ. ಏನು ಅದಕ್ಕೆ ಅವನು ಬಿಡು, ಅದ್ರ ಗೊಡವಿ ಕೈ ಬಿಟ್ಟ ನಮ್ಗೆ ಆರಾಮ ಇರ್ತದೆ. ಇದ್ದೆತ್ತಾಗ ಯಾವ ವಿಷಯ ವಸ್ತುಗಳಿಲ್ಲ, ಅಲ್ಲಿ ಆರಾಮ ಐತೇವೆ ಸಾಂಗ್ತೈತೇವೆ. ದಿನನಿತ್ಯ ನಾವು ಅನುಭವ ಮಾಡ್ತೇವೆ, ಅದನ್ನು ಮತ್ತೆ ಮರಿತೇವೆ ನಾವು. ಆರಾಮಿರೋಕೆ ಯಾವ ವಿಷಯ ವಸ್ತುಗಳು ಹರ್ಕತ್ತಿಲ್ಲ ನಾವು. ತಿಳಿಯಲಿ ಆರಾಮಿರೋಕೆ ಬೇಕಾಗಿಲ್ಲ, ತಿಳಿದು ಆರಾಮಿರೋಕೆ ಅದಕ್ಕೆ ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಬಿಟ್ಟಿದ್ದ ಅನುಭವ ಮಾಡಿ ನೋಡ್ಕೊ, ಅಂದಾಗ ಹೊಳಿತೈತಿ. ಅಭ್ಯಾಸ ಅಂದ್ರೆ ಏನು ರೀ? ಇದ್ರ ಬಿಟ್ಟಿರೋ ಅಭ್ಯಾಸ ಮಾಡ್ಬೇಕಾಗುತ್ತೆ ನಮಗೆ. ಅವ್ನು ಮಾಡ್ಕೊಂತ ಸುಖ ಹೊಂದ್ಬೇಕು ಅಭ್ಯಾಸ ಆಗೈತಿ. ಇವು ಇಂದ್ರಿಯಗಳ ಸಂಪರ್ಕ ಹೋಗದಾಗ ಇದೇ ಅಭ್ಯಾಸ ಆಗಿಬಿಟ್ಟೈತಿ. ಅವನು ವಿಚಾರವಂತ ಅವುಗಳನ್ನು ಬಿಟ್ಟು ಆರಾಮಿರಾಕ್ ಬರ್ತೈತಿಲ್ಲ, ಆ ಅಭ್ಯಾಸ ಮಾಡ್ತಾನೆ. ಅದ್ ವಿರುದ್ಧ ಆಗೈತಿ ಇದೆಲ್ಲ, ಹೌದಿಲ್ಲ? ಜಗತ್ತೆಲ್ಲ ಒತ್ತಟೆ, ಅವ ಅನುಭವಿನ ಒತ್ತಟೆ. ಊರ್ದೆಲ್ಲ ಒಂದು ಹುಡ್ಕೊಂಡು ಒಂದು ಅಂತ ಭಾಳ ಕಠಿಣ ಐತೆ ನಮ್ಗೆ ಇದರಿಂದ ವಿಮುಖ ಆಗೋದು. ಯಾಕೆ ಭಾಳ ದಿನದ ಅಭ್ಯಾಸ ಆಗಿಬಿಟ್ಟೈತಿ ಇದ್ರಾಗ ಹಣಿಕೆ ಹಾಕೋದು. ಇದನ್ನು ಬಿಟ್ಟು ಇರೋದು ಅಂದ್ರೆ ನಮಗೆ ಜಡ ಬಂದೈತಿ. ಅವ ಇದನ್ನು ಅನುಭವ ಮಾಡ್ಕೊಂಡು ಅವ ಇದ್ರಾಗ ತೊಡಗೋದು ನಮಗೆ ಜಡ. ಅವ ತೊಡಗಾಕ ಹೋಗೋದಿಲ್ಲ. ನತೇಶ್ವರ ಮತೆ ಬುಧಃ, ಬುದ್ಧಿವಂತ, ಜ್ಞಾನ, ವಿವೇಕವಂತ ವಿಷಯದಿಂದ ಸಂಪರ್ಕ ಹೋಗಕ್ಕೆ ಹೋಗುವುದೇ ಇಲ್ಲ. ಅದ್ರ ಗೊಡವಿ ಯಾವಾಗೋ ತಿಳಿದು ಕೈ ಬಿಟ್ಟಿರ್ತದೆ. ನಾವು ಖಾತ್ರಿ ಇರ್ತೈತಿ ಅದ್ರಾಗ ಇಲ್ಲ ಅನ್ನೋದು. ಎಲ್ಲೈತೆ ಅನ್ನೋದು ನಮ್ಗೆ ಗೊತ್ತೈತಿ. ಅವ ಇಲ್ಲದಲ್ಲಿ ಹುಡ್ಕಾಕೆ ಹೋಗುದಿಲ್ಲ. ನಾವು ಸುಳ್ಳ ದನಿತಾನ ಹುಡ್ಕಾಕ ಹೋದ. ನಾವು ಎಲ್ಲ ದನಿತಾರಿಲ್ಲ, ದನಿಯಾಕತ್ತೇವಿಲ್ಲ ನಾವು. ಮುಂಜಾನೆ ಸಂಜೆ ಮಟ್ಟ ಇಲ್ಲದಲ್ಲಿ ಹುಡುಕ್ತೀವಿ, ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಹುಡುಕ್ತೀವಿ, ಅದಕ್ಕೆ ದನಿತಿ. ನಿನ್ನೊಳಗೆ ಇದ್ದದ್ದನ್ನು ನೋಡ್ಕೊಳಕ್ಕೆ ಆಗೋದು. ನಾವು ಅನ್ಯದರಾಗಿ ಹುಡ್ಕಾಕತ್ತೀನಿ. ಶಬ್ದದೊಳಗೆ, ಸ್ಪರ್ಶದೊಳಗೆ, ರೂಪದೊಳಗೆ, ರಸದೊಳಗೆ, ಗಂಧದೊಳಗೆ ಸುಖ ಹುಡುಕೋ ಪ್ರಯತ್ನ, ಹುಚ್ಚು ಪ್ರಯತ್ನ ನಡೆಸೀನಿ. ಎಷ್ಟು ಜನ್ಮಕ್ಕೆ ಸಿಗಬೇಕ್ರಿ ಇದು ಇಲ್ಲದಲ್ಲಿ ಹುಡುಕಿರ? ಅದು ಸುಖ ಏನೈತೆಯಲ್ಲ, ಯಾವ ವಿಷಯ ವಸ್ತುಗಳನ್ನು ನಾವು ಅವಲಂಬಿಸ್ಕೊಂಡಿಲ್ಲ. ಸ್ವತಂತ್ರವಾಗಿ ಸಿದ್ಧವಾಗಿದ್ದು, ರೆಡಿ ಇದ್ದದ್ದು. ಅದು ಹೊಸದಾಗಿ ಏನು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಯಾವಾಗಲೂ ರೆಡಿ ಇದ್ದಿದ್ದು. ಸುಖರೂಪ ಅದು ಇರುವ ನಿನ್ನ ಸ್ವರೂಪ. ಅದು ನಿನ್ನ ಬಿಟ್ಟು ಅನ್ಯವಾಗಿಲ್ಲ. ಅದು ಅನ್ಯವಾಗಿ ಹುಡುಕಿದ್ರೆ ಅದು ಸಿಗುವುದನೇ ಇಲ್ಲ. ಉಂಡುಟ್ಟು ಸುಖ ಹೊಂತೇನಂದ್ರೆ ಯಾರು ಬೇಡ ಅಂತಾರೆ. ಆದ್ರೆ ಅದರ ಸುಖ ಸಿಕ್ಕೈತೋ ಇಲ್ಲ ಹೊಳೆ ತಿರುಗಿ ನಿಂತು ನೋಡ್ಕೊರಿ. ಭೋಗಲಾಲ್ಸ ಹೆಂಗೆ ಭೋಗ ಮಾಡ್ಕೊಂತ ಹೋಗ್ತೀವಿ ನೋಡ್ರಿ, ಹಂಗಂಗೆ ಅದು ಜಾಸ್ತಿನ ಆಕೈತಿ. ಹಂಗಂಗೆ ತೃಪ್ತಿ ಅನ್ನೋದಿಲ್ಲ. ಇಲ್ಲ ಹಪಾಪಿ ಹೆಚ್ಚಕ್ಕೊಂತ ಹೋಗ್ತೈತೆ. ಅದು ಮುದುಕಾದರೂ ಹೋಗ್ಬೋದು. ಶರೀರ ಜೀರ್ಣ ಆಗೈತೆ ಅಂದ್ರೆ ಅದು ಭೋಗಲಾಲ್ಸ ಜೀರ್ಣ ಆಗಲಿಲ್ಲ. ಶರೀರ ಜೀರ್ಣ ಐತೆ, ಆಶಾ ತರುಣ ಐತೆ ಅಂತ ಅದಕ್ಕೆ ಅಂದ್ರೆ. ಇದೇ ಜನ್ಮದ ಬಾಳೆನ ಈಗ ಬರೋದಿಲ್ಲ. ನಿಂದ ಹಿಂದಿನ ಜನ್ಮದ ಏನು ಬರ್ತೈತೆ ನಿನಗೆ? ನಿಮ್ಮ ಅನುಭವ ನೀವು ನೋಡ್ಕೊರ್ಬೇಕ. ಎರಡನೇದವ್ರು ಹೇಳಿದ್ರೆ ನಂಬೋದಿಲ್ಲ ನೀವು. ಸ್ವತಃ ನೀವೇ ವಿಚಾರ ಮಾಡಿ ಖಾತ್ರಿ ಮಾಡ್ಕೊರಿ. ಇದು ಸ್ವತಃ ಅನುಭವ ಏನದಲ್ಲ, ಸ್ವರೂಪದ ಅನುಭವ ಸಾರ್ವತ್ರಿಕ, ಎಲ್ಲರಿಗೂ ಹೊಂದಲಿಕ್ಕೆ ಬರ್ತದೆ. ಅವರಿವರು ಎನ್ನದೇ ಭುವನದ ಮಾನವರಿಗೆಲ್ಲ ಇದನ್ನು ಹೊಂದಲಿಕ್ಕೆ ಬರ್ತದೆ. ನಿನ್ನ ಸ್ವರೂಪವನ್ನು ಪಡೆದಾಗ ನಿನಗೆ ತೃಪ್ತಿ. ಬಾಕಿ ಯಾವ ವಿಷಯ ವಸ್ತುಗಳನ್ನು ಹೊಂದಿದ್ರೂ ನಿನಗೆ ತೃಪ್ತಿನೇ ಇಲ್ಲ. ಆ ತಿಳುವಳಿಕೆ ನಾನು ಆ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಜ್ಞಾನ ನಮಗೆ ಖಾತ್ರಿ ಆದಾಗ ನಮಗೆ ತೃಪ್ತಿ. ಸಮಾಧಿ ಹೊಂದಿದಾಗ ತೃಪ್ತಿ. ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊ. ಅಲ್ಲಿ ಮಠ ನಿನಗೆ ತೃಪ್ತಿನೇ ಇಲ್ಲ. ನಿನಗೆ ಮಾಹಿತಿ ಆತಂದ್ರೆ ಅವನು ಸಮಾಧಾನ ಇರೋದಿಲ್ಲ. ಮಾಹಿತಿಗೆ ಅನುಸಾರವಾಗಿ ಸಾಧನದೊಳಗೆ ತೊಡಗು. ಸಮಾಧಿ ಹತ್ತುವವರೆಗೂ ನಮಗದು ಖಾತ್ರಿ ಆಗೋದೇ ಇಲ್ಲ. ಸಮಾಧಿ ಹೊಂದಿದ ಅಂದ್ರೆ ಅವಾಗ ಜ್ಞಾನ ಆಗೈತೆ ಅನ್ನೋದು ಖಾತ್ರಿ ಆಗ್ತದೆ. ಅವಾಗ ಚಿಂತೆ ಕಡಿತಾವ. ಅವಾಗ ಯಾವುದೇ ಥರದ ಬಾಧೆ ಇಲ್ಲದಂಗೆ. ಅದಕ್ಕೆ ಸಮಾಧಿ ಹೊಂದಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ವಿಷಮದ್ದೆಲ್ಲ ಕೈ ಬಿಟ್ಟು
ಸಮಸ್ಥಿತಿ ಒಳಗೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ನಡಿಬೇಕು ನೋಡ್ರಿ. ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನ ಸ್ಥಿತಿಯೊಳಗೆ ನಮ್ಮನ್ನು ನೆಲೆಯಾಗಿ ನಿಲ್ಲಿಸ್ತಕ್ಕಂಥವ್ರು ಗುರುಗಳು ಅಂತಾರೆ. ಮತ್ತು ಅಜ್ಞಾನದಾಗ ಕೆಡುವವ್ರ ಗುರುಗಳನ್ನವರು. ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಪಡೆದು ಹಾಕಿದವು. ಅಜ್ಞಾನವನ್ನು ಕಳೆದು ಸುಜ್ಞಾನ ಸ್ಥಿತಿಯೊಳಗೆ ನೆಲೆಯಾಗಿ ನಿಲ್ಲಿಸುವಂಥ ಗುರು. ಏನು ಕಲ್ಪನಾ ಇಲ್ದಾಗ ಏನೈತಿ ನೋಡ್ಕೊ ನೀವು. ಕಲ್ಪಿಸ್ಕೊಂಡಾಗ ಇದು ಸಮಾಧಾನ ಕೆಡಿಸ್ಕೊಂಡಿನಿ. ಕಲ್ಪಿಸ್ಕೊಳ್ಳೋಕ್ಕಿಂತ ಮೊದಲು ಆರಾಮನ ಐತಿ. ಅದಕ್ಕೆ ಮೊದಲನೇ ಸ್ಥಿತಿ ಅನ್ಯ ಕಲ್ಪನೆಗಳ ಭಾವ ಉದಯಕ್ಕಿಂತ ಮೊದಲು ಏನಿತ್ತು ಆರಾಮನ ಐತಿ. ಈಗೂ ಕಲ್ಪನಾ ಸರಿ ಕೂಡಲೇ ಅದು ಅನುಭವ ಬರ್ತದೆ. ಇದ್ದ ಸ್ಥಿತಿ ಅನುಭವ ಬರ್ತೈತಿ. ಹಿಂದೂ ಐತಿ, ಈಗೂ ಐತಿ, ಮುಂದೂ ಐತಿ. ಅದು ಈ ಕಲ್ಪನೆಗಳಿಂದ ಇದು ಮುಸುಕಾಗೈತಿ. ಇಷ್ಟ ಕಲ್ಪನೆಗಳಿಂದ ಆವರಣ ಆಗೈತೆ. ಅದು ಇದ್ದ ಸ್ಥಿತಿ. ಆ ಕಲ್ಪನೆಗಳನ್ನು ಸರಿಸಿದ ಕೂಡ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತದೆ. ನಾವು ಏನೇನೋ ರೂಪದ ಕಲ್ಪನಾ ಮಾಡ್ಕೋತೀವಿ, ನಾಮದ ಕಲ್ಪನಾ ಮಾಡ್ಕೋತೀವಿ. ಅವನ ಅದು ಸುಖ ನಾಮ ರೂಪ ಅದಲ್ಲ. ಸುಖಕ್ಕೆ ಯಾವ ನಾಮನೂ ಇಲ್ಲ, ರೂಪನೂ ಇಲ್ಲ. ನೀನು ನಾಮರೂಪ ನೆನಪು ಮಾಡ್ಕೊತ ಕುಂತೈತಿ. ನಾಮರೂಪದ ದರ್ಶನ ಆಯ್ತು, ಏನು ಸುಖದ ದರ್ಶನ ಆಯ್ತು ನೀನು. ಸುಖದ ಭೇಟಿ ಆಗಕ್ಕದ ನಿನಗೆ ಅರಿವಿಸ್ಕೊಡೋ ಜಡವಸ್ತು ಅದು. ದೇವ್ರಂದ್ರೆ ಸುಖಮಯವಾದಂಥ ಇರುವಿಗೆ ಅಂತಾರೆ. ದೇವ್ರಂದ್ರೆ ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಆಕಾರ ಕಲ್ಪಿಸ್ಕೊಂಡು ಕೂತೀನಿ. ಅದಿಲ್ಲ, ದೇವ್ರಂದ್ರೆ ಒಂದು ಆಕಾರ ಕಲ್ಪು. ದೇವ್ರ ಗುಡಿಯಾಗಿ ನಮ್ಮನೆ ಭಾಳ ಚಂದ ಆಗೈತಪ್ಪ ದೇವ್ರದ್ದು. ಹೆಣದ ಚಿತ್ರ ಹೌದಿಲ್ಲ ಅದು. ದೇವ್ರೊಂದು ಹೆಣ ದೇವ್ರ ರಾತಿ, ಗಣ ದೇವ್ರ ರಾತಿ. ಅದಕ್ಕೂ ಆಕಾರ ಕೊಟ್ಟು ಏನು ಅವನು ವರ್ಜರ್ ಕೈಯಾಗ ಚೂರಿಯಾದ ಇದನ್ನು ಕೊಟ್ಕೊಂಡು ನಿಂತಾನ. ಯಾಕ್ರಿ ಹೊಡೆದಾಡಕ ನಿಂತಾವ ನಾವು ದೇವ್ರ ಆಯುಧ ಕೊಟ್ಟು ಅವಕ್ಕೆ ಇದನ್ನು ಮಾಡಿ ಏನು ಮಾಡಿ ಆಕಾರ ನೋಡ್ರಿ ಅವನು. ಯಾನಮನಿ ಮಾಡಿಟ್ಟಾರ ಅವನ್ನೆಲ್ಲ, ಜನರನ್ನೆಲ್ಲ ಭಯ ಹುಟ್ಟಿಸುವಂಗ. ವಿಚಾರವಂತ ಇಂಥದಕ್ಕೆಲ್ಲ ಕಣ್ಣು ತೆಗಿತಾನ ನಾವು. ಯಾಕೆ ಮುಳ್ಳ ಕಣ್ರಿ ಅದಕ್ಕೆ ನೀವು ಪ್ರತಿಯೊಬ್ಬರು ಮಹಾತ್ಮರೇ ಹೆಂಗೆ ವಿಚಾರ ಮಾಡಿದ್ರು ಅವನ್ನೆಲ್ಲ. ಯಾವುದೋ ಅದು ವ್ಯಕ್ತಿ ಅಲ್ಲ, ಅದು ದೇವರಂದ್ರೆ ವ್ಯಾಪಕವಾದಂಥ ಚೈತನ್ಯ. ಅದನ್ನು ವ್ಯಕ್ತ ಯಾವುದಾರ ಒಂದು ಆಕಾರದಾಗ ನೋಡಕ್ಕೆ ಹೊಂಟಿ. ಅದನ್ನು ನಿರಾಕಾರ ವಸ್ತು. ಅದು ಆಕಾರವಲ್ಲದಕ್ಕೆ ನಿರಾಕಾರ. ಅದಕ್ಕೆ ಆಕಾರ ಕೊಟ್ಕೊಂಡು ನಾನು ಮತ್ತೆ ಬಿದ್ದು ಒಳ್ಳೆಯಾಡ್ತೀನಿ ನರಕದಾಗ. ವ್ಯಾಪಕವಾದಂಥ ಚೈತನ್ಯಕ್ಕೆ ಪರಿಚ್ಛನ್ನತ್ವ ಕೊಟ್ಕೊಂಡು ಕುಂತೀನಿ. ವ್ಯಾಪಕವಾದದ್ದೈತಿ, ಎಲ್ಲ ಕಡೆ ಐತಿ. ಅದು ಗುಡಿಯಾಗ ಕಟ್ಟ ಐತಿ ದೇವ್ರ. ಯಾಕ್ರಿ ದೇವ್ರಿಗೆ ಗುಡಿ ಕಟ್ತಾನಂತ ಕಟ್ಕೊಂಡತ್ತೇನೆ. ನೀ ಕಟ್ಟೇನ ಅದಾಗ ಕಟ್ಕೊಂಡತ್ತೇವೆ. ನೀ ಕಟ್ಟಿದ ಗುಡಿ ದೇವ್ರಿಗೆ ಗುಡಿ ಕಟ್ಟಾಕ್ ಬರ್ತೈತಿ. ವ್ಯಾಪಕವಾದ ಚೈತನ್ಯಕ್ಕೆ ಆಕಾಶಕ್ಕಿಂತ ವ್ಯಾಪಕವಾದದ್ದು ಅದಿಲ್ಲ. ಆಕಾಶ ಜಡ ಐತಿ, ಅದು ನಿನ್ನ ಇರುವ ಜಡವಾದದ್ದು. ಈ ಇಂದ್ರಿಯಗಳಿಗೆ ಗೋಚರ ಐತಿ ಆಕಾಶ, ಆದರೆ ನಿನ್ನ ಇರು ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗೋದಿಲ್ಲ. ಅಗೋಚರವಾದದ್ದು. ಅಂತಹ ವ್ಯಾಪಕವಾದಂಥ ಚೈತನ್ಯ ಅದ್ರ ಕಡೆ ಲಕ್ಕ. ಈ ಗುಡಿ ಗುಂಡಾರ ಸಂಕಟ ಕಳಿತಾವ ನಾವು. ಮತ್ತು ಯಾಕೆ ಮಾಡ್ಯಾರ್ರಿ ಅವನು ಅಂತ ಕೇಳಿದ. ಯಾಕೆ ಮಾಡ್ಯಾರ ಅಂತ ಬೆರ್ಕಿ ಬುದ್ಧಿಯವ್ರು ಮಾಡ್ಯಾರ ಅವನು. ಜನರಿಗೆಲ್ಲ ಕಡು ಹೊಡ್ಯಾಕ ಅಂತವನು ಹೇಳಿದ ಜನ ಮೊಳಕ್ಕವು ಎಂದು ನೋಡಿ ಒಂದಂಗೆ ಉತ್ಪನ್ನ ಅದನ್ನು ಮಜಾ ಮಾಡ್ಕೊಂತ ಅಡ್ಡಾಡ್ಬಿಡ್ತು. ಅದ್ರ ಹೆಸರಿನ ಮ್ಯಾಗ ಜಾತ್ರೆ ಮಾಡಿ ಮಜಾ ಮಾಡ್ಕೊತ ಹೋಗ್ಬಿಟ್ಟಿರ್ತೀವಿ. ಎದಕ್ಕೆ ಬಂತು ನಿಮ್ಗೆ? ಶಾಂತ ನೀನು ಎಲ್ಲ ಶಾಂತ. ನಾವು ನಮಗೆ ಇವತ್ತಂದ್ರೆ ಮಾಡಕ್ಕೆ ಕೂಡಿಸ್ಬಿಡೋದು. ಪಟ್ಟಿ ಬಿಸ್ಗೆ ಜಗ್ ಯಾಕ್ರಿ ಮಜಾ ಮಾಡಿಬಿಡೋದು. ಇಂದ್ರಿಯಗಳು ಮಜಾ ಮಾಡಿಬಿಡುತ್ತೆ. ಜಾತ್ರೆ ಎಲ್ಲರೂ ಅದನ್ನು ಮಾಡೋದಿಲ್ಲ. ಅದ್ರ ಹೆಸರಿನ ಮ್ಯಾಗ ನಮ್ಮೊಳಗಿದ್ದದ್ದು ನಾವು ತಿಳ್ಕೊಂಡು ಉಳ್ಕೋಬೇಕು. ನಾವು ಹೇಳಿದ ನನ್ನ ಹೊರತು ಇನ್ನೊಂದು ಯಾವುದೂ ಇಲ್ಲ. ಆತ್ಮಾತಿರಿಕ್ತ ಪದಾರ್ಥವನ್ನು ವಿದ್ಯತೆ ಅನ್ನುವ ಜ್ಞಾನವನ್ನು ಮೊದಲು ನಾವು ಮಾಡ್ಕೋಬೇಕಾಗಿದೆ.
ಈ ತಿಳುವಳಿಕೆ ಮಾಡ್ಕೊಂಡು ಗಟ್ಟಿಯಾಗಿ ಅದನ್ನು ಅನುಭವ ಮಾಡ್ಕೊಂಡವ ಜಗತ್ತಿನ ಗಡಿಗೆ ಹೋಗೋದು. ಹೇಳುವಟ್ಟು ಹೇಳ್ತಾನೆ, ನೀವು ಅನುಭವಿಸ್ರಿ, ನಾವೇನು ಮಾಡೋದು, ಉದಾಸೀನ ಆಗುತ್ತೆ, ತಲೆ ಕೆಡಿಸ್ಬೇಕು ಹೋಗೋದು. ಹೇಳಿ ಬಿಡೋದಿಲ್ಲ ಅವರು. ಅನುಭವಿಸ್ರಿ, ಯಾರೇನು ಮಾಡೋದು, ಹೇಳ ಮಗ ಅನ್ನೋದಂತ. ಕೆಟ್ಟ ಮ್ಯಾಗ ಬುದ್ಧಿ ಬಂತಂತ, ಹಿಂದಗಡೆ ಬುದ್ಧಿ ಬರ್ತೈತಿ. ನಿದ್ಯಾಗ ಯಾರು ಏನಾರು ಬಿಡ್ತೀರೇನ್ರಿ ಇಲ್ಲಿ? ನಿದ್ಯಾಗ ಏನಾರು ಯಾಕೆ ಬಿಡೋದಿಲ್ಲ ಅಂದ್ರೆ ಅಲ್ಲಿ ಯಾವ ಕೊರತೆನೂ ಇಲ್ಲ. ನಿದ್ರಿ ಸುಖಕ್ಕನ ಯಾವುದು ಬೇಡದಿಲ್ಲ. ನೀನು ಇನ್ನು ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ಬೇಡಿಕೆ ಎಲ್ಲಿ ಬಿಡ್ತೀವಿ? ಬಿಡುವುದಿಲ್ಲ. ನಿಜವಾದ ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ಬೇಡಿಕೆ ಅನ್ನೋದು ಎಳಟ್ಟು ಹುಡುಗಿಲ್ಲ. ಇನ್ನೇನು ಬೇಡಲಿ ಅಂತ ಜ್ಞಾನ ಸ್ಥಿತಿಯನ್ನು ಪಡೆದ ಮೇಲೆ. ಆವ ಪರಿಯ ಸುಖವ ಭಾವಿಸಿ ಬೇರೆ ನಿಷದೊಡೆ ಜೀವ ಪರಮರ ಯೋಗದ ನಿಜವನ್ನರಿದ ಅನುಭವಿಯ ಸುಖಕ್ಕೆ ಸರಿಗಾಣಿ ಅಂತ. ಜಗತ್ತಿನ ಯಾವ ಸುಖನೂ ಅದಕ್ಕೆ ಸರಿಯಾಗಲಾರ್ದು. ಏನು ಎದೆದ್ರಾಗ ನೀ ಸುಖ ಬುದ್ಧಿ ಅಂತ ಸುಖ ಅಂತ ನೀ ತಿಳ್ಕೊಂಡಿದ್ದೀಯ, ವಿವೇಕ ಉದಯ ಆದ್ಮ್ಯಾಗ ಅದರ ದೋಷ ಕಂಡು ಬಿಡ್ತೀನಿ. ನೀವು ದರ್ಶನ ಆಕೈತೆ ಮಗ, ಅದ್ರ ಬಗ್ಗೆ ಉದಾಸೀನ ಭಾವ ಬಂದ್ಬಿಡ್ತೈತಿ. ಮೊದಲಿನಂಗೆ ಜೀವಭಾವ ತಪ್ಪು ತಿಳುವಳಿಕೆ ಒಳಗೆ ಅದ್ರಾಗ ಸುಖ ಬುದ್ಧಿ ಇಟ್ಕೊಂಡಿದ್ದ. ಈ ಸರಿಯಾದ ತಿಳುವಳಿಕೆ ಆದ್ಮ್ಯಾಗ ಜೀವಭಾವ ಹೋಗ್ತದೆ, ತಪ್ಪು ತಿಳುವಳಿಕೆ ಉಳಿದ. ಅನ್ಯದರಿಂದ ಸುಖ ಸಿಗತ್ತೆ ಅನ್ನೋ ತಪ್ಪು ತಿಳುವಳಿಕೆ ಉಳ್ಕೊಂಡ್ರೆ ಜೀವಭಾವ. ಆ ಜೀವಭಾವ ನಾಶ ಆದ್ಮ್ಯಾಗ ದುಃಖ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಜೀವಭಾವನೆಯನ್ನು ನಾಶ ಮಾಡ್ಕೊ. ಮುಕ್ತಿ ಅಂದ್ರೆ ಏನ್ರಿ? ಜೀವಭಾವನೆಯನ್ನು ನಾಶ ಮಾಡ್ಕೋದು. ಜೀವನ್ಮೃತನೇ ಜೀವನ್ಮುಕ್ತ ಅಂತ. ಜೀವಭಾವ ಅನ್ನುವಂಥದ್ದು ಏನೈತೆ, ನಾ ಮಾಡವನ ಅನ್ನೋದೇನು ಜೀವಭಾವ, ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಅದು ಹೋಗ್ಬೇಕು ನೋಡ್ರಿ. ನಾನು ಅಲ್ಲದಕ್ಕೆ ನಾನು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ತೀನಿ, ಅದು ಹೋಗ್ಬೇಕು. ಜೀವಭಾವ ತಾನು ಯಾರಿದ್ದೇನೋ ಸರಿಯಾದ ತಿಳುವಳಿಕೆ ಆದಾಗ ಅದು ಹೋಗ್ತೈತಿ. ಗೊತ್ತಿಲ್ಲದಕ್ಕೆ ಅಜ್ಞಾನದ ಮೂಲಕ ಅನ್ಯತಾ ತಿಳುವಳಿಕೆ ಒಳಗೆ ನಾವು ವ್ಯವಹಾರ ಮಾಡಾಕ್ತೇವೆ. ನಾನು ಅಂತ ನಮಗನ್ನಾಗ್ತಿಲ್ಲ, ನಾವು ಅಲ್ಲದನ್ನ ಹಿಡ್ಕೊಂಡು ಕುಂತೇವೆ, ಎಲ್ಲ ನಾನು ನನ್ನದು ಅಂತೇಳಿ. ನಿಜವಾದ ಅದರ ಹಕ್ಕಿಕತಿ ಗೊತ್ತಾತಂದ್ರೆ ಇವು ಯಾವೂ ನಾನು ಅಲ್ಲ ಅನ್ನೋದು ಬೆಳಿತೈತಿ ನಿಗವಾಗ. ಸುಳ್ಳ ನಾನು ಅಂತ ಒದ್ದಾಡಿನಲ್ಲ, ಇವು ಯಾವೂ ನಾನಲ್ಲ, ನನಗೆ ಅನ್ಯವಾಗಿದ್ದಾವೆಲ್ಲ, ನನ್ನಿಂದ ಅರಿವಿಸ್ಕೊಳ್ತಾವು, ನನಗೆ ಅನ್ಯವಾಗಿದ್ದಾವೆ. ಅವುಗಳ ವಿಕಾರ ನನಗೇನೂ ಹತ್ತಿಲ್ಲ. ಶರೀರಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವು ಯಾವ ವಿಕಾರನೂ ನನಗೆ ಹತ್ತಿಲ್ಲ ಅನ್ನೋದು ನಿನಗೆ ಅನುಭವ ಗೊತ್ತು. ನೀ ಸುಳ್ಳ ಹಚ್ಕೊಂಡು ಅವು ನಾನು ನನಗೂ ಅಂತ ಒದ್ದಾಡ್ಲಿಕ್ಕೆ ಇದ್ದು ಹೆಚ್ಚಾಗಿ ಯಾವ ಸಂಬಂಧನೂ ಹತ್ತಿಲ್ಲ. ನೀವು ಆರಾಮ್ ಹೆಂಗಿದ್ದೆ ಹಂಗೆ ಎಚ್ಚರಿಕೆ ಒಳಗೂ ಇದ್ರ ಸಂಬಂಧ ತಪ್ಪಿಸ್ಕೊಂಡು ಆರಾಮ್ ಇರಾಕಲಿ. ಅನಾತ್ಮದ ಸಂಬಂಧವನ್ನು ನಾವು ಅಲ್ಲದರ ಸಂಬಂಧ ತಪ್ಪಿಸ್ಕೊಂಡು ಇರಾಕಲಿ. ಯಾವುದು ನೀನು, ಯಾವುದು ನೀನಲ್ಲ, ಇದರ ಬಗ್ಗೆನೇ ನೀನು ವಿಚಾರ ಮಾಡಬೇಕಾಗಿದೆ. ಮನುಷ್ಯನ ಜನ್ಮಕ್ಕೆ ಬಂದವರು ಪ್ರತಿಯೊಬ್ಬರು ನಾವು ಇದನ್ನು ವಿಚಾರ ಮಾಡಬೇಕು. ಆತ್ಮ ಮತ್ತು ಅಹಂಕಾರಗಳ ವಿವರಣೆ ಅಂತ ನಾನು ಮತ್ತು ನಾನಲ್ಲದನ್ನು ಅದನ್ನು ವಿಚಾರ ಮಾಡಿ ನೋಡು, ವಿಂಗಡಿಸಿ ನೋಡು. ಮುಂಜಾನೆ ಸಂಜೆ ತನಕ ಒಂದು ವಿಷಯದಿಂದ ಸುಖ ಹೊಂದಬೇಕಂತ ಪ್ರಯತ್ನ ಮಾಡ್ಕೊತ ಬಂದಿ, ಅದರಿಂದ ಸುಖ ಸಿಕ್ಕತ್ತೇನೆ ಹಂಗಾರಂದ್ರೆ, ಅದರಿಂದ ಸುಖ ಸಿಕ್ಕಿದ್ರೆ ನಿದ್ದೆ ಹೋಗೋ ಕೆಲಸ ಏನಿತ್ತಪ್ಪ ನಿನಗೆ? ನಿದ್ದೆ ಹೋಗೋದು ಎದರ ಸದಿಂದ? ಸುಖದರ್ಶನ ವಿಷಯದಿಂದ ಅದನ್ನು ಹೊಂದ್ಕೊಂಡು ಇರಬೇಕಾಗಿದ್ದು. ಒಂದು ವಿಷಯ ಆನಂದ ಸಿಗ್ತಿದ್ರೆ, ವಿಷಯದಾಗ ಆನಂದ ಸಿಗ್ತಿದ್ರೆ ಅದರಾಗ ಅದನ್ನು ಹೋಗ್ಬೇಕಾಗಿತ್ತು. 24 ತಾಸು ನಿನಗೆ ನಿದ್ದೆ ಅವಶ್ಯಕತೆನ ಬರ್ತಿದ್ದಿಲ್ಲ. ಇವಾಗ ಸುಖ ಕೊಟ್ಟು ಬಿಟ್ಟಿದ್ರೆ ಸುಖ ಸಂಬಂಧ ಹೊಕ್ಕಿಯಲ್ಲಿ ಎಲ್ಲ ಬೇಸರಿಕೆ ಕಳ್ಕೊಳಕ
ಇದನ್ನು ಭೋಗ ಮಾಡಿ ಬೇಸರಕ್ಕೆ ಕೊಳ್ಬೇಕು. ಇಂದ್ರಿಯ ಸಂಪರ್ಕ ಭೋಗದಿಂದ ಮಾಡಿ ಬೇಸರ ಆತಿಲ್ಲ. ಬೇಸರ ಕಡಿಕೆಯಲ್ಲಿ ಮರಿ ಹೋಗಿ ನಿದ್ದಿಗೆ ಮರಿ ಹೋಗಿ ಇಂದ್ರಿಯ ಸಂಪರ್ಕ ಭೋಗ ಮಾಡಿ ಕೆಲ ಬೇಸರಾಗಿ ವಿಶ್ರಾಂತಿಗೋಸ್ಕರ ಎಲ್ಲಿ ನಿನ್ನೊಳಗೆ ನೀ ವಿಶ್ರಾಂತಿ ಅನ್ನುವಂತೆ ವಿಷಯದಲ್ಲಿ ಸುಖ ಸಿಗ್ತೈತೆ ಅಂತ ಹೋಗಿದ್ದೆ, ಅಲ್ಲಿ ಒಳ್ಳೆ ಹುರುಪಲೆ ಹೋಗಿದ್ದೆ, ಹಿಂದಗಡೆ ನಿರಾಶೆ ಆಯ್ತು ಅಂತ ಸುಮ್ಮನೆ ನಿದ್ದೆಯೊಳಗೆ ವಿಶ್ರಾಂತಿ ಅನ್ನುವಂತೆ. ನಿನ್ನೊಳಗೆ ನೀ ವಿಶ್ರಾಂತಿ ನಿನಗೆ ಹೊಂದಿಲ್ಲ ಅಂದ್ರೆ ಹುಚ್ಚಿಡಿದು ಹೋಗಿತ್ತು ನಿನಗೆ. ದಿನನಿತ್ಯ ಎಲ್ಲ ಜೀವಿಗಳು ತಮ್ಮೊಳಗೆ ತಾವು ವಿಶ್ರಾಂತಿ ಅನ್ನುವಂಥ ಮತ್ತೆ ಎಚ್ಚರ ಆದ್ಮೇಲೆ ಅದರೊಳಗೆ ಐತಿ ಇದ್ರಾಗ ಐತಿ ಅಂತ ಭ್ರಮ ಆಗಿದೆ. ಅನ್ಯದರಿಂದ ಸುಖ ಸಿಗತೈತೆ ಅನ್ನೋ ಈ ಭ್ರಾಂತಿ ನಾಶ ಆಗೋ ಮಟ್ಟ ನಿನಗೆ ಶಾಂತಿ ಇಲ್ಲ ನೋಡಿ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಭ್ರಾಂತಿ ನಾಶ ಮಾಡ್ಕೊಳಕ್ ಹೋಗುತ್ತೆ. ಅನ್ಯದರಿಂದ ಸುಖ ಸಿಗತೈತೆ ಅನ್ನುವಂಥ ಭ್ರಾಂತಿಯನ್ನು ಕಳ್ಕೊಂಡ ನನ್ನೊಳಗೆ ಐತಿ ಅನ್ನೋ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಳಿಕ್ ಬರ್ತದೆ. ಈಗ ಮನುಷ್ಯನ ಜನ್ಮದಾಗ ಅದನ್ನು ಮಾಡ್ಕೊ. ಹಾಗೆ ಅದನ್ನು ಮಾಡ್ಕೊಳ್ಳಿಲ್ಲ ಸತ್ವರಿ ಅದಕ್ಕೆ ಬಂತು. ಸುಮ್ಮನೆ ಕಾಲ ಸತ್ವದ ಕೆಲಸ ಇಲ್ಲ. ಬರೀ ಇದೇ ವಿಶೇಷ ಅಂದರೆ ವಿಷಯ ಹೋಗ. ಬರೀ ತಿನ್ನೋದು ತಿನ್ಕೋದು ತಿಕ್ಕೋದು ಇದೇ ವ್ಯವಸಾಯ ನಡೆಸಿದ್ವಿ ನಾವು. ಎಷ್ಟು ಜನ್ಮ ಹುಟ್ಟಿ ಬಂದರೂ ಬರೀ ಇದೆ ನೋಡಿ. ಅದ್ರ ಪರಿಣಾಮ ಏನಾಗೈತಿ ಅನ್ನೋದು ತಿಳ್ಕೋದಿಲ್ಲ ನಾವು. ಕೊನೆಗೆ ಏನು ಉಳಿದೈತಿ ನೋಡ್ಕೋದು ಅದ್ರ ಪರಿಣಾಮ. ಚಿಂತೆ, ವ್ಯಸನ, ದುಃಖ ಅದೇ ಕೊನೆಯ ರಿಸಲ್ಟ್ ಅದ. ಅದು ಒಂದು ದಿನದ ಕೊನೆಗೆ ಧನುಮ ಉಳಿದೈತಿ. ಅಂದ್ರೆ ಮಾಡಿ ಏನು ಇಡೀ ಜನ್ಮದ ಕೊನೆಗೂ ಹಂಗೆ ಉಳಿದೈತಿ. ಒಂದು ದಿನದ ತೆಗೆದ್ರೆ ಇಡೀ ಜನ್ಮದ ತೆಗೆದ ಇದು ಯೋಗ್ಯನ ನೋಡ್ಕೊಂಡ. ಇಷ್ಟೆಲ್ಲ ಹೇಳಿ ಎಚ್ಚರಗೊಳಿಸಿದ್ರು ಮತ್ತು ಅದರ ಬೆನ್ನು ಹತ್ತೋದು ಬಿಡೋದಿಲ್ಲ. ಯಾಕೆ ಪ್ರಬಲವಾದ ಸಂಸ್ಕಾರ ಅದ ಐತಿ, ಬರೀ ಅದರಾಗ ಹಣಿಕೆ ಹಾಕೋದು. ಅದರಿಂದ ಹಿಂದಕ್ಕೆ ಸರ್ಕೊಂಡು ನಿಜವನ್ನ ತಿಳ್ಕೊಬೇಕು ಅನ್ನುವಂಥ ಸಂಸ್ಕಾರ ಹಿಂದಿನಿಂದ ಬರಬೇಕು. ಅದು ಹಿಂದಿನ ಸಂಸ್ಕಾರ ಈಗಿನ ಸಂಘ ಪ್ರಯತ್ನ ಇದ್ರ ಕೆಲಸ ಆಕೈತಿ. ಹಿಂದಿಂದು ಇದ್ರಟ್ಟು ಪ್ರೋತ್ಸಾಹ ಆಕೈತಿ. ಈಗಿನ ಸಂಘ ಮತ್ತು ಅದಕ್ಕೆ ಸ್ವತಃ ನಾವು ಪ್ರಯತ್ನ ಬೇಕಾಗೈತಿ. ತಾನಾಗೆ ಆಗೋದಲ್ಲ ಅದು. ಸ್ವಂತ ನಾವು ಇದಕ್ಕೆ ಪ್ರಯತ್ನ ಮಾಡಬೇಕಾಗೈತಿ. ಕೆಲಸದ ಬದಲಾವಣೆಗಿನ ವಿಶ್ರಾಂತಿ ಅಂತ. ಕೆಲಸದ ಬದಲಾವಣೆ ವಿಶ್ರಾಂತಿ ಆದ್ರೆ ಅದನ್ನು ಮಂದಿ ಬಿಟ್ಟಿಗೆ ಮತ್ತೊಂದು ಕೆಲಸ ಮಾಡ್ಕೊತ ಇರ್ಬೇಕಾಗಿತ್ತು. ನಿದ್ರೆ ಮಾಡೋದು ಎದಕ್ಕೆ ಬೇಕಾಗಿತ್ತು ನಿನಗೆ? ನಿದ್ರೆ ಎದುರಿಗೆ ಯಾವ ಸುಖ ಸರಿ ಆಕೈತಿ ಹೇಳಿ ನಿನಗೆ? ಯಾವುದೂ ಸರಿ ಆಗಿರೋದಿಲ್ಲ. ಹೋದಿಲ್ಲ. ದೇವಾಣ ದೇವತೆಗಳು ಭೋಗರ ಏನ ಅದು ಸುಖ ಕೊಡತ್ತೆ ಅವಕ್ಕೆ. ಇಂದ್ರಾಣಿ ಭೋಗನ, ನಾಯಿ ನರಿ ಭೋಗನ ಎಲ್ಲ ಒಂದೇ. ಅದು ಪಶು ಪಕ್ಷಿಗಳ ಭೋಗದಂಗನ ಐತಿ. ಎಲ್ಲ ಸಮಾನ ಅದಾವ. ಆಹಾರ, ನಿದ್ರಾ, ಮೈಥುನ, ವ್ಯವಹಾರ ಎಲ್ಲರಿಗೂ ಸಮಾನ ಅವೆಲ್ಲ. ನಮ್ಮ ಅನುಭವ ನಾವು ನೋಡ್ಕೊಂಡ್ಬಿಟ್ಟಿರ್ತೀವಿ ನೋಡಿ. ಎಣ್ಣೆದವ್ರಿಗೆ ಕೇಳುವ ಅವಶ್ಯಕತೆನೇ ಇಲ್ಲ. ಹೊರಗ ಆನಂದ ಇಲ್ಲ ಅನ್ನೋದು ಹೊಳಿಬೇಕಾದ್ರೆ ಭಾಳ ದಿನ ಹಿಡಿತೈತಿ. ಕೇಳಿದ್ರು ಹೊಳಿದಿಲ್ಲ, ಹೇಳಿದ್ರು ಹೊಳಿದಿಲ್ಲ. ನಮ್ಮಲ್ಲಿ ಅದು ಪರಿವರ್ತನೆ ಆಗ್ಬೇಕು ನೋಡ್ರಿ. ದರ್ಶನ ಆಗ್ಬೇಕು. ಅದು ಹಿಂದಿನ ಜನ್ಮದ ಪುಣ್ಯ ಇದ್ರೆ ಏನೋ ಒದಗಿ ಬಂದಾಗ ಆಕೈತಿ. ನಿನಗೆಲ್ಲ ವಿಷಯ ದರ್ಶನ ಆದಾಗ ಅದರಿಂದ ಹಿಂದಕ್ಕೆ ಸರಿತಾನೆ. ಇಷ್ಟೆಲ್ಲ ಪ್ರಾಣಿಗಳು ದಿನನಿತ್ಯ ಆನಂದವನ್ನು ಅನುಭವ ಮಾಡ್ತೇವೆ. ಅದು ಒಂದೀಟಾರ ಬದಲಾವಣೆ ಆಗೈತೆ ಸೌದೈತೇನ ಅದು ಸಾಕು ಅನಿಸೋದಿಲ್ಲ, ಸವಿಯೋದಿಲ್ಲ. ಮತ್ತು ಅದನ್ನು ಹೊಂದಿದ ಮ್ಯಾಗ ಇನ್ನೊಂದು ಬೇಕು ಅನಿಸೋದಿಲ್ಲ. ನಿನ್ನ ಸ್ವರೂಪದ ಆನಂದಕ್ಕೆ ಇನ್ನೊಂದನ್ನು ಹೋಲಿಸಲಿಕ್ಕೆ ಬರುವಂಗಿಲ್ಲ. ಅದಕ್ಕೆ ಅನನ್ಯವಾಗಿ ಮತ್ತೊಂದಿಲ್ಲ. ಅದಕ್ಕೆ ಅನುಪಮ ಅಂತ ಕರೆದ್ರು. ಅಂದ್ರೆ ಉಪಮೆ ಕೊಡ್ಲಿಕ್ಕೆ ಬಾರದ್ದು. ಅದು ಇಂಥದ್ದು ಯಾವುದೂ ಇಲ್ಲ. ಸುಮ್ಮನೆ ವಿಷಯಾದಿಗಳ ಗದ್ದಲಿಲ್ಲದೆ ತಮ್ಮೊಳಗೆ ತಾವು ಆನಂದವನ್ನು ಹೊಂದಲಿಕ್ಕೆ ಅಂದ್ಕೊಂಡಿರ್ಲಿಕ್ಕೆ ಬರ್ತೈತಿ. ಅದಕ್ಕೆ ಪ್ರಯತ್ನ ಮಾಡ್ಬೇಕಷ್ಟೆ. ನಾವು ಪ್ರಯತ್ನ ಮಾಡೋದಿಲ್ಲ, ತಾನಾಗೆ ಬರುವುದಲ್ಲ. ಅದು ಅಭ್ಯಾಸ ಸಂಜನಿತ ಅಂತ. ನಿತ್ಯ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು. ಅಭ್ಯಾಸ ಅಂದ್ರೆ ಏನ್ರಿ ಅಂದ್ರೆ ಇದು ನಮ್ಮ ಇರುವಿನ ಬಗ್ಗೆ
ಶ್ರವಣ ಮಾಡೋದು, ಅನುಭವಗಳ ಮುಖಾಂತರ ಅದನ್ನು ಕೇಳು, ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದಕ್ಕೆ ಅಭ್ಯಾಸ, ನಿನ್ನ ಸ್ವರೂಪದ ಅಭ್ಯಾಸದೊಳಗೆ ಕಾಲ ಕಡಿಮೆ. ಹೊಟ್ಟೆ ಸದಾಗ ಶರೀರ ಕಣ್ಣ ನೀರು ಹಾಕು, ಶರೀರ ಆರೋಗ್ಯವಾಗಿ ಇಟ್ಕೊಂಡು ನಿನ್ನೊಳಗೆ ಇದ್ದದ್ದನ್ನು ನೀನು ಅನುಭವ ಮಾಡ್ಕೊತವ. ಆತ್ಮಚಿಂತನದ ಅಭ್ಯಾಸ, ಎಲ್ಲಿ ಹೋಗೋ ಕೆಲಸನೇ ಇಲ್ಲ. ನೀನು ಅದನ್ನು ಅನುಭವಕ್ಕೆ ಬಂತೆ ಅಂದ್ರೆ ನೀನು ಮುಕ್ತನಾದಿ ಅನ್ನೋದು ಹೊಳಿತೈತಿ. ಅಭ್ಯಾಸದೊಳಗೆ ಮುಂದುವರವಾದಂಗೆ ನಿನಗೆ ಅನುಭವ ಬರೋಕ್ಕೆ ಶುರು ಆಗ್ತೈತಿ. ಹೆಂಗೆ ಬಿಡ್ತಿ ಅಷ್ಟಷ್ಟು ನಿನಗೆ ಹಿತ ಅದ. ಮನಸ್ಸಿನಾಗ ಏನೇನು ತುಂಬಿಕೊಂಡೆ ಅವನ್ನೆಲ್ಲ ಖಾಲಿ ಮಾಡೋದು. ಪೂರ್ಣ ಖಾಲಿ ಮಾಡಿದ್ರೆ ಪೂರ್ಣ ಶಾಂತಿ ಇರ್ತೈತಿ. ಪಂಚಾಂಗದಾಗ 27 ಮಳೆ ಕೊಟ್ಟಿರ್ತಾರೆ. ಪಂಚಾಂಗ ಹಿಂಡಿರುವ ಒಂದು ಹನಿ ನೀರು ಇರುವುದಿಲ್ಲ ಅದ್ರಾಗ. ಹಂಗೆ ವಿಷಯದಿಂದ ಸುಖ ಸಿಗ್ತೈತೆ ಅಂತ ನೀ ಕಲ್ಪಿಸ್ಕೊಂಡು ಕೂತಿ. ಅವನ್ನೆಲ್ಲ ನೋಡಿದ್ರಾಗ ಅದ್ರಾಗ ಒಂದು ಈಟರ ಲವಲೇಶರ ನೆಮ್ಮದಿ ಐತಿಲ್ಲ ಅಂದ್ರೆ ವಿಚಾರವಂತರಿಗೆ ಅದು ಹೊಳಿತೈತಿ. ವಿಚಾರ ಮಾಡಲೇ ಇದ್ದವ್ರಿಗೆ ಇನ್ನೂ ಅದು ಸುಖರೂಪನ ಐತೆ ಅಂತ ಅನಿಸ್ತು. ಇಡೀ ವಿಷಯ ವಸ್ತುಗಳು ಯಾವುವು ನಮಗೆ ಸುಖ ಶಾಂತಿಯನ್ನು ಕೊಡೋದಿಲ್ಲ. ವಿಶ್ವನ ಹಿಂಡಿದ್ರು ಒಂದು ಆನಂದ ಸಿಗೋದಿಲ್ಲ ನಿನಗೆ. ನಾನು ಅಹಂಭಾವ ಹೋಗೋ ಮಠ ನನಗೆ ನೆಮ್ಮದಿ ಇಲ್ಲ ನೋಡ್ರಿ. ಅಲ್ಲಿ ಮಠ ಹಂಗೆ ತಿರ್ಗ ತೃಪ್ತಿ ಅನ್ನೋದಿಲ್ಲ. ಇಲ್ಲಿ ನಾನು ನನ್ನದು ಅನ್ನೋದು ಅಹಂಕಾರ ಏನಿದೆಯಲ್ಲ ಇದು ಹೋಗ್ಬೇಕು ನೋಡ್ರಿ. ಅದರಿಂದ ಸಿಗ್ತೈತಿ ಸುಖ, ಇದರಿಂದ ಸುಖ ಸಿಗ್ತೈತಿ ಅಂತ ಏನೇನು ಭಾವಿಸ್ಕೊಂತ ಹೊಂಟಿಬಿಟ್ಟ. ಈ ಭಾವಿಸ್ಕೊಂಡಂಗಿಲ್ಲ ಅದು ಇರುವಂಗದ. ಇದ್ದದ್ದು ಬಿಟ್ಟು ಇಲ್ಲದಲ್ಲಿ ಏನಾದ್ರು ಭಾವಿಸ್ಕೊಂಡ್ರೆ ಇರ್ತೈತಿ ಅದು ಭಾವನೆಗಳಿಗೆ ನಿಲ್ಕದ್ದು. ವಿಷಯಾದಿಗಳನ್ನು ದೊರಕಿಸ್ಕೊಳ್ಳೋ ಸಂಬಂಧ ಏನೇನೋ ಹೊಲಸು ಕಾರ್ಬಾರ ಮಾಡ್ತಾರೆ ನೋಡ್ರಿ. ಮಾಡಿದಿಂದ ಅದ್ರ ಫಲ ಉಣ್ಬೇಕು. ವಿವೇಕ ಬಂದು ವೈರಾಗ್ಯದಿಂದ ನಡ್ಕೊಳ್ಳುವಂಥವ್ರೆ ಎಷ್ಟು ಮಂದಿ ಇದ್ದಾರೆ ಇದ್ರಾಗ. ವೈರಾಗ್ಯದಿಂದ ಸಂಪನ್ನ ಆಗಿರೋರು ಬಹಳ ಕಡಿಮೆ, ಎಲ್ಲೋ ಬರಿ ಸಿಗ್ತಾರೆ. ಸಂಪನ್ನ ತನ್ನ ಲಾಭಕ್ಕಾಗಿ ಸ್ವಾರ್ಥಕ್ಕಾಗಿ ಅವನು ಸಂಪನ್ನ ಆಗಿರ್ತಾನೆ. ಹೌದಿಲ್ಲ? ಕೆಡ್ತೈತಿ ನನ್ನ ಬಾಳೆ, ಯಾಕ್ರಿ ಸಂಪನ್ನ ಆದ್ರೆ ನಾವು ಏನು ಆಗೋದಿಲ್ಲ, ಉಳಿತೈತಿ ಅಂತ ಅದಕ್ಕೆ ಮಾಡಿರ್ತಾನೆ. ಸಂಪನ್ನ ಆಗಿರ್ತಾನೆ, ಬಾಳೆ ಸಂಬಂಧ ಸಂಪನ್ನ, ಜ್ಞಾನಕ್ಕಾಗಿ ಸಂಪನ್ನ ಆಗಿರ್ತಾನೆ. ಹೊರಗಿನ ಆಡಂಬರ ಎಷ್ಟೇ ನೀವು ಪೂಜಾ ಪುನಸ್ಕಾರ ಮಾಡಿದ್ರು ಅಂತರ್ಮುಖಿಯಾಗಿ ಅದನ್ನು ಹೊಂದಲಿಕ್ಕೆ ಬರುದಿಲ್ಲ. ನೀವು ಹೊರಮುಖ ಆಗೈತಿನ ಬರೀ ಅದು. ಛೇ 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 ಬಂದ್ ಮಾಡಕ್ ಬರುವಲ್ಲ. ವಿಶ್ವಾಮಿತ್ರ ಎಷ್ಟು ತಪಸ್ಸು ಮಾಡಿದ್ರು ವಶಿಷ್ಠ ಮಹರ್ಷಿಗಳು ಅವಾಗ ಬ್ರಹ್ಮರ್ಷಿ ಅನ್ನಲಿಲ್ಲ. ಬ್ರಹ್ಮರ್ಷಿಗಳು ಸಿಗೋದು ಬಹಳ ದುರ್ಲಭದ ಈ ಜಗತ್ತಿನೊಳಗೆ. ಈಗಿನ ಕಾಲದಾಗಂತೂ ಬಹಳ ದುರ್ಲಭ ಬ್ರಹ್ಮರ್ಷಿಗಳು ಸಿಗೋದು. ಪರಿಪರಿ ಕಾಯ್ದ ವಿಶ್ವಾಮಿತ್ರ ವಶಿಷ್ಠರನ್ನ ಬ್ರಹ್ಮರ್ಷಿ ಅನ್ನಲಿಲ್ಲ. 100 ಮಂದಿ ಮಕ್ಕಳನ್ನ ಕೊಂದ್ರು ಮನುಷ್ಯಗೆ ಅವ ಪರಿಣಾಮ ಆಗಲಿಲ್ಲ. ಅವನ ಹೆಂಡತಿ ಅರುಂಧತಿ, ಏನ್ರಿ ಇಷ್ಟೆಲ್ಲ ನಿಮ್ಮಲ್ಲಿ ಸಾಮರ್ಥ್ಯ ಐತಿ, ನೀವು ಹಿಂಗೆ ಯಾಕೆ ಸುಮ್ಮನೆ? ಇನ್ನ 100 ಮಂದಿ ಮಕ್ಕಳು ಹೋದ್ರು. ಒಬ್ಬ ಬ್ರಹ್ಮರ್ಷಿ ಹೆಂಗಿರ್ತಾನ ಅನ್ನೋದು ಈ ಜಗತ್ತಿನಾಗ ಒಬ್ಬಗೆ ತಿಳಿದ್ರೆ ಸಾಕ. ಹೆಂಗಿರ್ತಾನವ ಅನ್ನೋದು ಯಾವುದೇ ಥರದ ಅವಾಗ ಪರಿಣಾಮ ಆಗುವುದಿಲ್ಲ. ತೋರಿಕೆ ಒಳಗೆ ಏನು ಬದಲಾವಣೆ ಆದರೂ ಆ ಬ್ರಹ್ಮಭಾವದಲ್ಲಿ ನೆಲೆಯಾಗಿ ನಿಂತವಾಗ ಯಾವುದೇ ಥರದ ಪರಿಣಾಮ ಆಗುವುದಿಲ್ಲ.
ನಾವು ಇದನ್ನು ನಂಬ್ಕೊಂಡು ಕೂತೇವೆ, ಅಯ್ಯೋ ಅಂತೇವೆ ನಾವು. ಹಂಗಿರ್ತದೆ ಬ್ರಹ್ಮನಿಷ್ಠರ ಸ್ಥಿತಿ ಅಂತ. ನಾವು ಉದ್ಯೋಗಿನ ಆಗೋದಿಲ್ಲ. ನಾವು ಬೇಕಾದೈತು ಜಗತ್ತ ಬಿಡುಮೇಲೆ ಆಕೈತಿ ಅಂದ್ರೆ ಉದ್ಯೋಗಿನ ಆಗೋದಿಲ್ಲ. ಏನು ಅಂತ ಒಂದು ಅವನಲ್ಲಿ ಇರ್ತೈತಿ, ವ್ಯಾಪಕ ವೃತ್ತಿ ಬ್ರಹ್ಮ ಭಾವದೊಳಗೆ ಅವನ ಎಲೆಯ ನಿಂತಿರ್ತಾನೆ. ನಮ್ಗೆ ಯಾವ ಬಾಧೆನೂ ಆಗೋದಿಲ್ಲ. ತೋರಿಕೆ ಒಳಗೆ ಏನಾದರೂ ತೋರಿಕೆಯಾಗ ಇರುವಿಕೆಗೆ ಏನೂ ಆಗಿಲ್ಲ ನಾವು ಖಾತ್ರಿ ಇರ್ತೈತಿ ಬ್ರಹ್ಮನಿಷ್ಠಗೆ. ಅದಕ್ಕೆ ಬ್ರಹ್ಮನಿಷ್ಠತ್ವ ಅಂದ್ರೆ ಜಗತ್ತ ಬಿಡ್ಮೇಲಾದ್ರೂ ನಮಗೆ ಯಾವುದೇ ಥರದ ಪರಿಣಾಮ ಆಗೋದಿಲ್ಲ. ನಾವು ಇದಿದ್ದಷ್ಟು ಗಯ್ಯೋ ಮಾಡ್ತೀವಿ, ಉಸಿರು ಗಳಿತೀವಿ. ಏನು ಮಾಡ್ದಂಗೆ ಆಯ್ತು, ನೀವು ಓದಿದ್ದು ಹೇಳಿದ್ದು ಕೇಳಿದ್ದು ಮಾಡಿ ಅದಿಲ್ಲ, ಅಯ್ಯೋ ಮಾಡ್ತೀವಿ ಅದಿಲ್ಲ. ಏನಾಯ್ತು ಅನ್ನೋರಂಗೆ, ಏನು ಕಳೆದ ಕತ್ತರಿಸಿ ಬಂದು ಬೀಳ್ತದೆ ನಿನಗೆ? ಏನಾಗೈತೆ ಅಯ್ಯೋ ಅನ್ನಕ್ಕೆ? ಅಂಥದ್ದು ಏನಾಗೈತಿವ ನಿನಗೆ? ಏನು ಕಳೆದ ಕತ್ತರಿಸ್ಕೊಂಡು ಬೀಳ್ತೈತೆ ಅಂತಿದ್ರು. ಏನೂ ಆಗಿಲ್ಲ. ನೀವು ಏನು ಬಂದರೂ ಕ್ಯಾಕಿ ಹೊಡಿಬೇಕು ನೋಡಂತಿದ್ರು. ಜಗತ್ತ ಬಿಡ್ಮೇಲಾಗಲಿ ಇವೆಲ್ಲ ಏನಾಗಬೇಕು? ಬೆಟ್ಟಗಳು ಚಲಿಸಲಿ, ಸಾಗರಗಳು ಒಂದಾಗಲಿ, ಜಗತ್ತೇ ಬಿಡುಮೇಲಾಗಲಿ. ಇವು ಆಸೆ ಇಲ್ಲದವನಿಗೆ ಇವುಗಳಿಂದ ಏನು ಹಾನಿ? ನಿನ್ನ ಇವನು ಹೊಂದಾಣಿಕೆ ಮಾಡ್ಕೊಂಡು ಸುಖ ಹೊಂದಬೇಕಂತ ಹೊಂಟೀನಿ. ಅಯ್ಯೋ ನನ್ನ ಹೊಲ ಮನೆಗಿತ್ತು, ನನ್ನ ಮನೆ ಬಿತ್ತು, ನನ್ನ ಮಕ್ಕಳು ಹಾದು, ದಿಕ್ಕು ಒಂದೊಂದು ಹಾದು, ಹೆಂಗೆ ಪರದೇಶ ಆದ್ನೀವು ನಾನು. ಏನೇನೇನು ಅವನ್ನ ಅವಲಂಬನೆ ಮಾಡಿದವ್ರು ಹಣಿ ಬರ ಹಿಂಗೆ. ಈ ಶರೀರ ಮೊದಲು ಮಾಡ್ಕೊಂಡು ಇನ್ನುಳಿದ ವಸ್ತುಗಳ ಅವಲಂಬನೆ ಮಾಡ್ಕೊಂಡು ಕುಂತೇವಲ್ಲ, ಈ ಒಂದಿಲ್ಲ ಒಂದು ದಿನ ಕೈ ಕೊಟ್ಟು ಹೋಗುವನ ನಮಗೆ. ಆದ ಕೂಡಲೇ ನೀ ಆದಾಗಿಂದ ಹೊಕ್ಕೊಳಕ್ಕೆ ಚಾಲು ಮಾಡ್ತೀವಿ. ಹೆಂಗು ಯಪ್ಪ ಇನ್ನು ನನ್ನ ಬಾಳೆ ಇದು, ಅಯ್ಯೋ ಯಪ್ಪಾರ ನಮ್ಮ ಮನೆ ಮುರಿತ್ರು ಅಂತಂದಂತ ಒಬ್ಬ ಶಿವಾನಂದ ಅಜ್ಜವ್ರು ಇದ್ದಾಗ ಬಂದ. ಅಯ್ಯೋ ಯಪ್ಪ ನನ್ನ ಮನೆ ಮುರಿತು ಅಂತ ಬಾಯಿ ನಮಸ್ಕಾರ ಮಾಡಕ್ಕೆ ಬಂದಂತ. ಮನ್ಯಾಗ ನೀ ಎಲ್ಲಿದ್ಲಿ? ಯಾರು ಮನೆ ಮುರಿದಾಗ ಅಂತ ಅಜ್ಜ? ಹೊರಗಿದ್ದೇನು ಒಳಗಿದ್ದೇವು? ಮನಿನ ಮುರಿದು ಹೋದ್ರಿ. ಎಲ್ಲಿದ್ದೀನಿ ಅವ ಮನೆ ಮುರಿದಾಗ? ಅಲ್ರಿಪ್ಪ ಏನು ಸತ್ತಳ್ರಿ ನಮ್ಮ ಹಿಂಗಾರ ಹಂಗಾರ ಸಾಯ್ಬಾರ್ದು ಅಂದ್ರೆ ಹೆಂಗು? ಸಾಯಿಬ ಗಂಡು ಸಾಯ್ಬಾರ್ದನ? ಸಾಯ್ಬಾರ್ದು? ಸಾಯುವನ ಹೌದಿಲ್ಲ ಒಂದಿನ. ಮಕ್ಕಳು ಸಾಯ್ಬಾರ್ದು ಅಂದ್ರೆ ಹೆಂಗೆ? ಸತ್ತು ಹೋಗುವವು, ಕೆಟ್ಟು ಹೋಗುವಂಥವು. ಕೆಡಲಾರದ್ದು ಯಾವುದೈತೆ ಅದ್ರ ಕಡೆ ಲಕ್ಷ ಕೊಡು. ಈ ಬದಲಾವಣೆ ಆಗೋದು ಇದಕ್ಕಿದ್ದಂಗೆ ಇರಲಾರ್ದಂಥ ಅದ್ರ ಕಡೆ ಲಕ್ಷ ಕೊಟ್ಟಿದೆ. ಇದಕ್ಕೆ ಸಂಸಾರ ಅಂತ. ಅದನ್ನು ಹೊಂದ್ಕೊಂಡು ಸುಖ ಹೊಂದಬೇಕಂತ ಹೊಂಟೀನಿ. ಇದ್ದ ವಸ್ತು ಕೆಡಲಾರ್ದಂಥ ವಸ್ತು ಯಾವುದೈತಿ ಅದ್ರ ಕಡೆ ಲಕ್ಷ ಕೊಡು ಅಂದ್ರೆ ಆರಾಮಿರ್ತೀನಿ. ಇದನ್ನು ಅವಲಂಬಿಸ್ಕೊಂಡು ಯಾರು ಆರಾಮದಾರ ಹೇಳಿ? ಸಂಸಾರವನ್ನು ಅವಲಂಬಿಸ್ಕೊಂಡು ನಮಗೆಂದೂ ನೆಮ್ಮದಿಲ್ಲ. ಸಂಸಾರಿಗೆ ಸುಖ ಇಲ್ಲ. ಬದಲಾವಣೆಯಾಗುವ ಕ್ಷಣಕ್ಕೆ ಬದಲಾವಣೆಯಾಗುವಂಥ ವಸ್ತುಗಳನ್ನು ಅವಲಂಬಿಸಿಕೊಂಡು ಅವರೆಲ್ಲರೂ ಸಂಸಾರಿಗಳು. ಬದಲಾಗದೇ ಇದ್ದಂಥ ವಸ್ತು ಯಾವುದೈತಿ? ಒಂದೇ ನಮೂನೆ ಐತಿ. ಎಂದೂ ಬದಲಾಗದಿದ್ದಂಥ ವಸ್ತು. ಅವರು ಆರಾಮಿರ್ತಾರೆ ಅವರು. ಅದನ್ನು ಅವಲಂಬನ ಮಾಡು. ಇನ್ನು ಏನೈತಿಲ್ಲ ಅದು ಎಂದೂ ಬದಲಾವಣೆ ಆಗಿಲ್ಲ. ಅದೇ ಆತ್ಮ. ಅದನ್ನು ಅವಲಂಬನ ಮಾಡು. ಆತ್ಮಾವಲಂಬಿಗಳಾಗಿ ಹೊಂದಬೇಕನ್ನೋರೆಲ್ಲರೂ ನಿಮ್ಮನ್ನು ನೀವು ಅವಲಂಬನ ಮಾಡಿರಿ. ನೀವು ಅಲ್ಲದನ್ನು ಅವಲಂಬನ ಮಾಡೋಕ್ಕೆ ಹೋಗ್ಬೇಡ್ರಿ. ಅನಾತ್ಮದ ಅವಲಂಬನ ಮಾಡಬೇಡ. ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನೋದನ್ನು ಖಾತ್ರಿ ಮಾಡಬೇಡಿ. ಯಾವುದೋ ಬದಲಾವಣೆ ಹೊಂದದೆ ಇದ್ದಕ್ಕಿದ್ದಂಗೆ ಇದ್ದಂಥ ವಸ್ತುನ ಅದೇ ಆತ್ಮ, ಅದೇ ದೇವರು, ಅದೇ ನೀನಿದ್ದಿ. ತತ್ವಂ ಅಸಿ ಅಂತ ಅದನ್ನೇ ಎಚ್ಚರಿಕೆ ಕೊಟ್ಟರು. ಕೆಡಲಾರ್ದಂಥ ವಸ್ತು. ತತ್ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥದ್ದು, ಮೂರೂ ಕಾಲದೊಳಗೂ ನಾಶ ಆಗಲಿ ಇದ್ದಂಥ ವಸ್ತು. ತೊಂಬಂದ್ರೆ ನೀನು, ಅಸಿ ಅಂದ್ರೆ ಇದ್ದಿ. ಅದೇ ನೀನಿದ್ದಿ ಅನ್ನೋದನ್ನು ಯಾವಾಗಲೂ ನೆನಪು ಮಾಡ್ಕೊತ ಇರು. ಅದನ್ನು ಖಾತ್ರಿ ಮಾಡ್ಕೊ. ಸಮಾಧಿಯನ್ನು ಹೊಂದಿ ಆ ತ್ರಿಕಾಲ ಬಾಧ್ಯವಾದಂಥ ವಸ್ತುನ ನಾನು ನನ್ನಲ್ಲಿ ಯಾವ ವಿಕಾರ ನನಗೆ ಹತ್ತಿಲ್ಲ. ನಾ ಇದ್ದಕ್ಕಿದ್ದಂಗೆ ನಾವು ಬದಲಾವಣೆ ಆಗಲಿ ಇದ್ದದ್ದು ಒಂದೇ ನಮೂನೆ ಐತದು. ಎಲ್ಲ ಕಾಲದೊಳಗೂ ಐತಿ. ಹಿಂದು ಇಂದು ಮುಂದು ಎಂದೂ ಬದಲಾಗದೆ ಒಂದೇ ನಮೂನೆ ಇರುವಂಥ ವಸ್ತು ನೀನೈತಿ. ಏಕರೂಪೇಣ ಅವಸ್ಥಿತ ಇವು ಅರ್ಥ ಸಹ ಪರಮಾರ್ಥ. ಎಂದೂ ಬದಲಾವಣೆಯಾಗಿದೆ, ಒಂದೇ ನಮೂನೆ ಐತಿ. ಅದು ಸುಖರೂಪವಾದದ್ದು ಐತಿ.
ಇನ್ನು ಅಲ್ಲಿ ಗುರುವೇ ಅಂತ ಪದ ಹಾಡ್ತಾನೆ, ಮತ್ತು ಒಳಗೆಲ್ಲ ಬೇಡ್ತಾನೆ. ಸಾಕ್ರಿಪ ಎಲ್ಲ ನಮಗೆ ಬ್ಯಾಡ ಅಂತ ಸುಳ್ಳು ಹೇಳ್ತಾನೆ. ಹೌದಿಲ್ಲ? ಮತ್ತು ಒಳಗೆಲ್ಲ ಕೊರತೆ ಐತಿ, ಬೇಡಿಕೆ ಐತಿ. ಏನು ಬೇಡಿಕೆ ಐತೆ ಅಂದ್ರೆ ನಾವು ನೆಮ್ಮದಿನೇ ಇಲ್ಲ. ಏನು ನಾವು ಏನು ಪ್ರಾಪ್ತ ಮಾಡ್ಕೊಂಡ್ರು ಕೊರತೆನ ನೋಡ್ರಿ ಈ ಜಗತ್ತು. ನೋಡಿ, ಅಜ್ಞಾನಿಗೆ ಜ್ಞಾನಿ ನಾವು ಏನು ಬೇಡಕ್ಕೆ ಹೋಗೋದಿಲ್ಲ. ಯಾಕೆ? ಇವು ಕೆಟ್ಟು ಹೋಗುವಂಥ ವಸ್ತುಗಳ ಇಚ್ಛಾ ಮಾಡಕ್ಕೆ ಹೋಗೋದು ನಾವು. ನಮ್ಗೆ ಗೊತ್ತೈತಿ ಊರ ಹಕ್ಕಿಗತಿ ಎಲ್ಲ, ಅದನ್ನು ಇಚ್ಛಾ ಮಾಡಕ್ಕೆ ಹೋಗೋದು. ಏನು ಬೇಡಪ್ಪ ನಮ್ಗಂತ ಆ ಹಕ್ಕಿಗತಿ ಗೊತ್ತೈತಿ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಅದಿಲ್ಲೇ ನನಗೆ ಆರಾಮಿರಕ್ಕೆ ಬರ್ತೈತಿ ಅನ್ನೋ ತಿಳುವಳಿಕೆ ಗಟ್ಟಿಯಾಗೈತಿ. ದುಷ್ಟರಾದರೆ ವ್ಯವಹಾರ ಸುಳಿಸಾಗೋದಿಲ್ಲ. ಒಳ್ಳೆ ಸಂಪನ್ನದಾನಂದ್ರೂ ಸುಧಾ ಬಾಳೆ ದಶೆಯಿಂದ ಸಂಪನ್ನರಾಗಿರ್ತಾನೆ. ಬಾಳೆ ಕೆಡ್ತೈತಿ ನಮ್ಗಂತ. ಮುಕ್ತಿ ದಶೆಯಿಂದ ಸಂಪನ್ನ ಆದವ್ರು ಎಲ್ಲೇ ಒಬ್ರು. ಭಾಳಷ್ಟು ಸಾಲಿ ಕಲ್ತಾನಂತ ಸಂಪನ್ನ ಇರ್ತಾನಂತ ಹೇಳಿಕ್ ಬರೋದಿಲ್ಲ. ಹೌದಿಲ್ಲ? ಸಾಲಿ ಕಲ್ತ್ರೆ ಭಾಳಷ್ಟು ವಿದ್ಯಾವಂತನ ಸಂಪನ್ನ ಇರ್ತಾರೆ ನಾವು. ಯಾವ ವಿದ್ಯೆಯನ್ನು ಕಲ್ತಾಗ ನೆಮ್ಮದಿ ಇರ್ತೈತಿ ನಿನಗೆ? ಬ್ರಹ್ಮವಿದ್ಯೆ ಆದ್ರೆ ಕಲ್ತಾಗ ನಿನಗೆ ವಿನಯತನ ಬರ್ತೈತಿ. ವಿದ್ಯಾ ವಿನಯನ ಶೋಭತೆ ಅಂತ ಯಾಕಂತಾರೆ? ಆತ್ಮವಿದ್ಯೆ ಬ್ರಹ್ಮವಿದ್ಯೆಯನ್ನು ಯಾವ ತಿಳ್ಕೊಂಡಿರ್ತಾನೆ ಅವನಲ್ಲಿ ವಿನಯತನ ಬಂದೈತೆ ನಮಗೆ. ಇದನ್ನು ಈ ಅರ್ಘ್ಯದ ಆತ್ಮವಿದ್ಯೆಯನ್ನು ಬಿಟ್ಟು ಅನ್ಯುಳಿದ ವಿದ್ಯೆ ಕಲ್ತ್ರೆ ಅದು ಅಹಂಕಾರ ಬಂದ್ಬಿಡ್ತೈತಿ ನಿನಗೆ. ಈ ಜಗತ್ತಿನ ನೀವು ಒಳ್ಳೆಯವಾದರೂ ಸುಖ ಇಲ್ಲ, ಕೆಟ್ಟವಾದರೂ ಸುಖ ಇಲ್ಲ. ನೋಡ್ರಿ, ಜಗತ್ತು ಒತ್ತಿದರೆ ಸರಿಯಪ್ಪ, ಸರಿದರೆ ಒತ್ತಪ್ಪ. ಜಗತ್ತಿನ ಆಟ ಹಿಂಗದ. ಅದಕ್ಕೆ ಅದನ್ನ ದುಷ್ಟ ಸಂಪನ್ನ ಅದನ್ನು ಅವಲಂಬಿಸಿಕೊಂಡಿಲ್ಲ ಅಂತ. ಈ ಬಾಳೆ ಸಂಬಂಧ ಸಂಪನ್ನ ಆಗೈತಿ, ಮುಕ್ತಿ ಸಂಬಂಧ ಆಗ. ಹೌದಿಲ್ಲ? ಒಳ್ಳೆಯ ಗುಣಗಳನ್ನು ಅಳವಡಿಸು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸು, ಕೆಡಕನ್ನು ಎಂದೂ ಬಯಸಕ್ಕೆ ಹೋಗಬೇಡ. ನಾವು ಸ್ವಾರ್ಥ ಇಟ್ಕೊಂಡಷ್ಟೇ ಮಾಡೋರು, ಇನ್ನೊಬ್ಬರಿಗೆ ಹಿತ ಮಾಡೋರು. ನಮಗೇನಾದ್ರು ಉಪಯೋಗ ಬರ್ತಾನ ಅನ್ನೋ ಸಂಬಂಧ. ನಾವು ಯಾವುದೋ ಫಲಾಪೇಕ್ಷೆ ಇಲ್ಲದೆ ಇನ್ನೊಬ್ಬರಿಗೆ ಹಿತ ಮಾಡೋಕ್ಕಿಲ್ಲ ನೀನು. ಅಂದಾಗ ಈ ವಿದ್ಯೆ ನಮಗೆ ಹತ್ತೈತಿ. ನಾವು ವಿರತಿಯಿಂದಿತರ ಸಂಪದ ಸುಖಮಿನ್ನುಂಟೆ ಅಂತ. ಎಲ್ಲಿ ಮಠ ವಿರತಿ? ಶರೀರ ಹೋಗೋ ತನಕ ವಿರತಿ ಇರ್ಬೇಕು ನೋಡ್ರಿ. ಆರಾಮಿರ್ಲಿಕ್ಕೆ ಈ ಶರೀರದ ಅವಶ್ಯಕತೆನೇ ಇಲ್ಲ. ಈ ಶರೀರ ಇಲ್ಲಲ್ಲಿ ಆರಾಮ್ ಇರಬಲ್ಲಿ. ಅದಕ್ಕೆ ಅಲ್ಲಂ ಪ್ರಭುಗಳು ತಗೊಂಡು ಹೋಗೋದನ್ನ ನಮಗೇನಾಗ್ಬೇಕು? ನಿನ್ನ ಅಂಶ ಎಲ್ಲ ತಗೊಂಡು ಹೋಗಿ ಇರಬಲ್ಲೆ ನಾನು. ಈ ನಿನ್ನ ಮಾಯೆ ಅಂಶ ಎಲ್ಲ ತೆಗೆದು ಹೋಗಿದ್ರು ನಾನು ಇರಬಲ್ಲೆ. ನನ್ನನ್ನು ಅವಲಂಬಿಸಿಕೊಂಡ ನೀನದಿ, ನಿನ್ನನ್ನು ಅವಲಂಬಿಸಿಕೊಂಡ ನಾನಿಲ್ಲ ಅಂತ. ಏನು ನಿನ್ನ ಸ್ವತಂತ್ರತೆ ಐತೆನ ಅದಕ್ಕೆ? ನೀ ಇದ್ದಾಗಿದ್ದು ಮಾಯೆ. ಹೌದಿಲ್ಲ? ನಿನ್ನ ಅವಲಂಬನ ಇಲ್ಲೂ ಅದಕ್ಕೆ ಅಸ್ತಿತ್ವ ಇಲ್ಲ ಐತಿ ನಿನಗೆ. ತಾನೋಡುಂಟು ಜಗವಿದು, ತಾನಿಲ್ಲವೋ ಅರಿದಂದು ನಿಜದಲ್ಲಿ ಅಂತ. ನಿನ್ನ ಆಧಾರದ ಮೇಲೆ ಎಲ್ಲ ತೋರೈತಿ. ಮಾಯೆ ಚೆಲ್ಲಾಟ ನಡೆಸೈತಿ. ಅದು ನಿನ್ನ ಆಧಾರ ತಪ್ಪಿತೆ ಅಂದ್ರೆ ಅದಕ್ಕೆ ಅಸ್ತಿತ್ವ ಇಲ್ಲ ಐತಿ. ಈ ಶರೀರದಾಗ ಸತತ ರೋಗಾದಿಗಳು ಇರುವನರಿ. ರೋಗ ಇಲ್ಲದ ಶರೀರ ಯಾವ್ದೈತಿ ಹೇಳ್ರಿ? ಒಂದಿಲ್ಲ ಒಂದು ಥರದ ರೋಗ ಇರುವುದನ್ನ ಈ ಶರೀರದಾಗ. ಧನ್ವಂತರಿ ಮತ್ತು ಚರಕ ಇವರು ಆಯುರ್ವೇದದ ಮೂಲ ಋಷಿಮುನಿಗಳು. ಅವ್ರ್ಯಾಕೆ ಸತ್ರು ಅಂದ್ರೆ ಎಲ್ಲ ರೋಗಿಗೂ ಔಷಧ ಕಂಡು ಹಿಡಿದಿದ್ರು ಅವರು. ಆದರೆ ಸಾವಿಗೆ ಔಷಧ ಇಲ್ಲ, ಮರಣಕ್ಕೆ ಮದ್ದುಗಳಿಲ್ಲ, ಸರ್ವಜ್ಞ ಅಂದ್ರೆ. ರೋಗಿಗೆ ಕಂಡು ಹಿಡಿದ್ರು. ಸಾವಿಗೆ ಏನಾರು ಕಂಡು ಹಿಡಿದೇನ? ಸಾಯಿಲಂಗ ಮಾಡಕ್ಕ? ಈ ಶರೀರ ಕೆಡದಂಗ ಸಾಯಿಲಂಗ ಇಟ್ಕೊಳಕಾಕತ್ತೇನ ಇದು? ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ?
ಭಾಳ ವ್ಯವಸ್ಥಿತವಾಗಿ ಇಟ್ಕೊಂಡೆ ಅದನ್ನು ಕೆಡದಂಗೆ ಇಟ್ಕೊಳಕ್ ಆಕೈತೇನ? ಸಾಧ್ಯನೇ ಇಲ್ಲ. ಏ ಎಂದೂ ಸಾಧ್ಯ ಇಲ್ಲ ಇದನ್ನು ಕೆಡದಂಗೆ ಇಟ್ಕೊಳಕ್ಕೆ. ಎಂದಿಲ್ಲ ಒಂದಿನ ಕೆಟ್ಟು ಹೋಗೋದನ್ನ ಇದು ಶರೀರ. ಅದಕ್ಕೆ ಎಂದಿಗೆ ಪಡೆವೆ ನೀ ಪರಮುಕ್ತಿ ಸುಖವನ್ನು, ಕೆಡುವ ಕಾಯ್ದ ಮೋಹವನ್ನು ಮಾಣಿ ಮನುಜ ಅಂದರು. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು. ಈ ಕೆಟ್ಟು ಹೋಗುವಂಥ ಸುಖ ಶರೀರ ನಂಬ್ಕೊಂಡು ಏನು ಸುಖ ಹೊಂದವ ನೀನು? ಅದಕ್ಕೆ ಪ್ರತಿಯೊಂದು ವಸ್ತು ಶರೀರ ಮೊದಲು ಮಾಡ್ಕೊಂಡು ಎಲ್ಲ ಕೆಟ್ಟು ಹೋಗೋಣ ನಾವು. ಅದಕ್ಕೆ ಉದಾಸೀನ ಆಗೋದ್ರ ಬಗ್ಗೆ ಅದನ್ನು ಅವಲಂಬನ ಮಾಡೋಕೆ ಕೆಟ್ಟು ಹೋಗುವಂಥ ವಸ್ತುಗಳು ಅವಲಂಬಿಸ್ಕೊಂಡು ಸುಖ ಹೊಂತೇನೆ ಅನ್ನೋದು ಭ್ರಾಂತಿ ಬಿಡೋದು. ಅದಕ್ಕೆ ಬಲ್ಲವರು ಏನು ಮಾಡಿದ್ರು, ಇದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು, ವೈರಾಗ್ಯವನ್ನು ಹೊಂದಿದ್ರು. ಅದಕ್ಕೆ ನೀನು ವಿಚಾರ ಮಾಡ. ಕೇಡನುಳ್ಳದೆಂದು ವಿಷಯದಳು ಮಾಡಲು ಉದಾಸೀನವದೀಗಲೇ ಮಹಾವಿರತಿ. ಯಾವ ವೃತ್ತಿ ಉದಾಸೀನತೆಯನ್ನು ಹೊಂದೈತಿ, ಇದರಲ್ಲಿ ದೋಷವನ್ನು ಕಂಡ ಆ ವೃತ್ತಿಗೆ ನಿಜವಾದ ಸುಖ ಶಾಂತಿ ಅನುಭವಬಹುದು. ಅಂತಹ ವೃತ್ತಿ ನಮ್ಮದು ಆಗ್ಬೇಕಾಗೈತಿ. ಅದಲ್ಲ ಉದಾಸೀನ ವೃತ್ತಿ, ಎಲ್ಲದರ ಬಗ್ಗೆ ಉದಾಸೀನ. ಏನು ಇಂದ್ರಿಯಗಳಿಗೆ ಗೋಚರ ಆಗೋದು ಏನೈತೆಲ್ಲ ತೋರಿಕೆ, ಅದು ಎದರೊಳಗೂ ನಮಗೆ ನೆಮ್ಮದಿ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಉದಾಸೀನತೆಯನ್ನು ವೈರಾಗ್ಯವನ್ನು ಹೊಂದ. ವೈರಾಗ್ಯ ಬರು ಪುರುಷೋತ್ರ ನಿನಗೆ ಆನಂದದ ಸೂತ್ರ ಹತ್ತಿ ಬಿಡ್ತೈತೆ. ನಾವು ಬಿಡು ಪುರುಷೋತ್ರ ರೋಕಡಿ ಉದ್ರಿ ಏನಲ್ಲ. ಈಗ ಬಿಟ್ರೆ ಮುಂದೆ ಸಿಗ್ತೈತಿ, ಹಂಗಿಲ್ಲ. ಈಗ ಇದರ ಫಲ. ಬಿಡು ಪುರುಷೋತ್ತಲೇ ಆನಂದದ ಸೂತ್ರ ನಿನಗೆ ಹತ್ತೈತಿ. ನಾವು ಬಿಡೋದೆಲ್ಲ ಹಿಟ್ಟುಕೊಂಡೇ ಎಲ್ಲ ಮಾತಾಡ್ತೇವೆ. ಬಿಟ್ಟಾಗ ದೊರೆಯುವಂಥ ಸುಖ ನೀ ಬಿಡಬೇಕಂತ ಉಪದೇಶ ಎಷ್ಟು ಹೇಳಿದ್ರು ಅದು ಸಿಗೋದಿಲ್ಲ. ನೀನು ತ್ಯಾಗದಿಂದಲೇ ಘನ ಸೌಖ್ಯ ನಿಂತಿರ್ಬೋದು. ಈಗಲೇ ಈ ಜೀವನಿಗೆ ರಾಗದಿಂ ಬಂಧನವು, ತ್ಯಾಗದಿಂ ಘನ ಸೌಖ್ಯ ನಿಂತಿರ್ಬೋದು. ನೀಗಲಿಕೆ ಭವದಾಸೆ ಹೋಗುವುದು ವಿಕ್ಷೇಪ. ಆಗಲೇ ಮೋಕ್ಷಾರ್ಥಿ ಅವ. ಹೌದ್ರೆ ಮೋಕ್ಷತ್ವ ಅವ ಬರ್ತೈತೆ. ಅವ ಏನು ಭೋಗಲಾಲ್ಸ ಯಾವಾಗ ಪೂರ್ಣ ನಾಶ ಆತವಾಗ ಅವಾಗ ಅವ ಮೋಕ್ಷತ್ವ ಹೋಗ್ತ. ಭೋಗದಾಶೆ ಎಲ್ಲ ಯಾವಾಗ ಹೋಗ್ತೈತಿ, ಹೃದಯದ ಭೋಗೇಚ್ಛೆ, ಅವಾಗ ಮುಮುಕ್ಷು ಅಕ್ಕ. ಅವಾಗ ಇವಾಗ ಅದರ ಅಭ್ಯಾಸ ಶುರುವಾಕೈತಿ ನೋಡಿ. ಅದಕ್ಕೆ ಸ್ವಲ್ಪ ಉಳಿದಂತೆ ಭೋಗಲಾಲ್ಸ ಎಲ್ಲ ನಾಶ ಮಾಡ್ಕೊ, ಅಂದಾಗ ನಿನಗೆ ಅನುಭವ ಬರ್ತೈತಿ. ಅದಕ್ಕೆ ವಿವೇಕನ ಬೇಕು, ವಿವೇಕವಂತರ ಸಂಘ ಬೇಕಾ. ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕಾದ ಅಂಥವ್ರ ಸಂಘ ಮಾಡಿ ನೋಡು. ನಿನ್ನಲ್ಲಿ ಅದು ಜಾಗೃತ ಆಕೈತಿ. ಅವಾಗ ಇದ್ರ ದೋಷ ಕಾಣ್ತೈತಿ. ಅವಾಗ ಇದನ್ನು ಬಿಟ್ಟು ನೋಡಿದಾಗ ಹೌದಲ್ಲ, ಏನೆಂದು ಹೇಳಲಿ ಪರಮಾನಂದವೆನಗಾದ ಹದನ ನಿನ್ನುವಂತ ಎಂಥದ್ದು ನನಗೆ ದೊರೀತಿಲ್ಲ, ನನಗೆ ಅಂಥ ಮಾರ್ಗದರ್ಶನ ಮಾಡಿದ. ಎಂದೂ ಮರಲಿ ಏನು ಮಾಡಿ ತೀರಿಸ್ಲಿಪ್ಪ ನಿನ್ನ ಉಪಕಾರ ಅಂತೀನಿ. ಅವಾಗ ಯಾತ್ರೆಯಿಂದಲೇ ತೀರಿಸ್ಲಿಪ್ಪ ಗುರುನಾಥ ನಿನ್ನ ಉಪಕಾರ ಅಂತ ಉದ್ಗಾರ ತೆಗಿತ. ಬಿಡು. ಫೋನ್ ಹಚ್ಚಾಕತ್ತಾರ.